ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೇಯಾ ಶೆಟ್ಟಿ. ವೀಕ್ಷಕರೇ, ನಾವು ಪ್ರತಿ ಶುಕ್ರವಾರ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ನಾವು ಯಾಕೆ ಈ ಒಂದು ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತು ವಿಧಾನ ಪರಿಷತ್ ಉಪಚುನಾವಣೆ, ಹಾಗಾಗಿ ಅದರ ಕಾವು ಹೇಗಿದೆ, ಅದರ ಜೊತೆಗೆ ಇನ್ನು ಉಳಿದಂತೆ ನಾವು ಈ MLC ಎಲೆಕ್ಷನ್ ಕುರಿತಂತೆ, ಆನಂತರ ಪುತ್ತೂರಲ್ಲಿ ಒಂದು ಅರಿವು ಕೇಂದ್ರ ಉದ್ಘಾಟನೆ ಆಗಿದೆ, ಓಪನ್ ಆಗಿದೆ, ಅದರ ಕುರಿತಂತೆ, ಜೊತೆಗೆ BPL ಕಾರ್ಡ್ ರದ್ದು ಈ ವಿಷಯ, ಹೀಗೆ ಒಟ್ಟಾಗಿ ನಾವು 5 ರಿಂದ 6 ವಿಷಯಗಳಾಗಿ ಅದರ ಬಗ್ಗೆ ಮಾತಾಡೋಕಿದ್ದೀವಿ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋಕೆ ಇದ್ದಾರೆ ಇಲ್ಲಿರುವಂತಹ ಸುದ್ದಿ ಬಿಡುಗಡೆಯ ಸಂಪಾದಕರಾಗಿರುವಂತಹ ಸಂತೋಷ್ ಕುಮಾರ್ ಶಾಂತಿನಗರ ಇದ್ದಾರೆ. ಅದ್ರ ಜೊತೆಗೆ ಸುದ್ದಿ ಮಾಧ್ಯಮದ ಮುಖ್ಯಸ್ಥರಾಗಿರುವಂತಹ ದಾಮೋದರ್ ದೊಡ್ಡವರು ಇದ್ದಾರೆ. ಇವರಿಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾವು ಫಸ್ಟ್ ವಿಷಯ ಹೋಗ್ತಿರುವಂತದ್ದು MLC ಎಲೆಕ್ಷನ್. ಇದೀಗ ಎಲ್ಲಾ ಕಡೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಇದರ ಕಾವು ತುಂಬಾ ಜೋರಾಗಿದೆ. ಈಗಾಗಲೇ ಇಲೆಕ್ಷನ್ ಕೂಡ ಮುಗ್ದೋಯ್ತು. ಸೊ ಇದು ಈಗ ಎಷ್ಟು % ಇಲೆಕ್ಷನ್ ಆಯ್ತು ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ವಿಧಾನ ಪರಿಷತ್ ಉಪಚುನಾವಣೆಗೆ ಮತದಾನದ ಅವಧಿ ಈಗಾಗಲೇ ಮುಕ್ತಾಯ ಆಗಿದೆ. ಬೆಳಿಗ್ಗೆ 8 ಗಂಟೆಗೆ ಮತದಾನ ಪ್ರಾರಂಭ ಆಗಿ ಸಂಜೆ 4 ಗಂಟೆಗೆ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಒಟ್ಟು 98.82% ಇದು ಮತದಾನ ಆಗಿದೆ. ಇಲ್ಲಿ ಒಟ್ಟು 49 ಮತಗಟ್ಟೆ ಇತ್ತು. ಒಂದು ಪಟ್ಟಣ ಪಂಚಾಯತ್ ಮತಗಟ್ಟೆ ಮತ್ತು 48 ಗ್ರಾಮ ಪಂಚಾಯತ್ ಮತಗಟ್ಟೆಗಳು. ಇದರಲ್ಲಿ ಒಟ್ಟು ಒಬ್ರು ಶಾಸಕರು ಹರೀಶ್ ಪೂಂಜೆ ಸೇರಿ 325 ಪುರುಷ ಮತದಾರರು, 351 ಮಹಿಳಾ ಮತದಾರರು, ಒಟ್ಟು 670 ಮತದಾರರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ರು. ಆ ಪೈಕಿ 323 ಪುರುಷ ಮತದಾರರು ಮತ್ತು 345 ಮಹಿಳಾ ಮತದಾರರು ಮತ ಚಲಾಯಿಸಿದರೆ ಒಟ್ಟು 668 ಮತದಾನ ಆಗಿದೆ. 98.82% ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಮತದಾನ ಈಗ ಆಗಿದೆ. ಒಟ್ಟು ಆಗ ಬಂದಿರುವಂತಹ ಮಾಹಿತಿ ಪ್ರಕಾರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಒಟ್ಟು 97% ಅಂಕಿಅಂಶ ಸಿಕ್ಕಿದೆ. ಇನ್ನು ಅಧಿಕೃತ ಮಾಹಿತಿ ಚುನಾವಣಾ ಆಯೋಗದಿಂದ ದೊರೆಯಬೇಕಷ್ಟೇ. ಓಕೆ, ಈ ಒಂದು ಚುನಾವಣೆ ನಂತರ ಈ ಕಿಶೋರ್ ಬೊಟ್ಟಲ್ ಇರುವಂತಹ ಚಾಲೆಂಜ್ ಏನು ಅಂತ? ಅಲ್ಲ, ಈಗ ಅವರಿಗೆ ಬಹಳಷ್ಟು ವಿಶ್ವಾಸ ಇದೆ ಬಿಜೆಪಿ ಅವರಿಗೆ, ನಾವು ಭಾರಿ ಅಂತರದಲ್ಲಿ ಗೆಲ್ತೇವೆ ಅಂತ ಹೇಳಿ. ಒಟ್ಟು 4 ಜನ ಅಂತಿಮ ಕಣದಲ್ಲಿದ್ದಾರೆ. ಕಿಶೋರ್ ಕುಮಾರ್ ಬುಟ್ಟಿಯಾಡಿ ಬಿಜೆಪಿಯಿಂದ ಇದ್ದಾರೆ, ರಾಜು ಎಸ್ ಪೂಜಾರಿ ಬೈಂದೂರು ಅವರು ಕಾಂಗ್ರೆಸ್ನಿಂದ, SDP ಯಿಂದ ಅನ್ವರ್ ಸಾದತ್ ಬಜೆತ್ತೂರು ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ದಿನಕರ್ ಉಲ್ಲಾಲ್. ಅದರಲ್ಲಿ ಅಂಕಿಅಂಶದ ಮತಗಳನ್ನು ನೋಡಿದ ಗ್ರಾಮ ಪಂಚಾಯತ್, ನಗರಸಭೆ, ಪಟ್ಟಣ ಪಂಚಾಯತ್, ಪುರಸಭೆ, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರ ಅಂಕಿಅಂಶಗಳು ನೋಡಿದಾಗ ಇವರು ಬಿಜೆಪಿಯ ಬೆಂಬಲಿತರಲ್ಲಿ ಜಾಸ್ತಿ ಇದ್ದಾರೆ, ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳುವಂತ ಮೇಲ್ನೋಟದಲ್ಲಿ ಲೆಕ್ಕಾಚಾರ ಇದೆ. ಆನಂತರ ಸಹಜವಾಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಎಸ್ ಪೂಜಾರಿ ಅವರಿದ್ದಾರೆ. ಒಂದು 250ರಷ್ಟು ಆಸುಪಾಸು ಓಟು SDP ಓಟ್ ಇದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಕೂಡ 250 ಆಸುಪಾಸಿನಲ್ಲಿ ಆಗಿನ SDP ಅಭ್ಯರ್ಥಿ ಶಾಫಿ ಬೆಲ್ಲಾರ್ ಅವರು ಮತ ಪಡ್ಕೊಂಡಿದ್ರು. ಕುತೂಹಲ ಉಳಿದಿರುವಂತದ್ದು ದಿನಕರ್ ಉಲ್ಲಾಲ್ ಸ್ವತಂತ್ರ ಅಭ್ಯರ್ಥಿಗೆ ಎಷ್ಟು ಮತಗಳನ್ನು ಪಡೆಯುತ್ತಾರೆ ಅಂತ ಹೇಳುವಂತದ್ದು. ಹಾಗಾಗಿ ಮತದಾನ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಬೆಳಿಗ್ಗೆಯಿಂದ ಬಿರುಸಿನ ಮತದಾನ ನಡೆದಿದೆ. ಬೆಳ್ತಂಗಡಿ ತಾಲೂಕಿಗೆ ಹೇಳ್ಬೇಕಿದ್ರೆ 48 ಗ್ರಾಮ ಪಂಚಾಯತ್, ಒಂದು ಪಟ್ಟಣ ಪಂಚಾಯತ್ ಅಲ್ಲಿ ಬಿರುಸಿನ ಮತದಾನ ಇತ್ತು. ಸಂಜೆ ಹೊತ್ತಿಗೆ 98.8% ಅಂದ್ರೆ ಒಂದಿಬ್ರು ಕೆಲವು ಅಬ್ಸೆಂಟ್ ಆದ ಕಾರಣ 100% ತಲುಪಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಉತ್ತಮ ಮತದಾನ ಅದು. ಇನ್ನು 24 ತಾರೀಕಿಗೆ ಅದರ ಫಲಿತಾಂಶ ಪ್ರಕಟ ಆಗ್ಲಿಕ್ಕಿದೆ. ಅಷ್ಟರವರೆಗೆ ಕುತೂಹಲ ಇದೆ. ಮಂಗಳೂರು ಸಂತಾಲೋಷನಲ್ಲಿ ಮತ ಎಣಿಕೆ ಪ್ರಕ್ರಿಯೆ ನಡೀತದೆ. ಆ ನಂತರ ವಿಧಾನ ಪರಿಷತ್ಗೆ ಪ್ರವೇಶಿಸುವವರು ಯಾರು ಅಂತ ಹೇಳೋದಕ್ಕೆ ಉತ್ತರ ಸಿಗ್ತದೆ. ಇನ್ನೊಂದಿದು ಕೋಟ ಶ್ರೀನಿವಾಸ್ ಪೂಜಾರಿ ತೆರವಾಗಿರುವಂತಹ ಜಾಗ. ಸೊ ಆ ಒಂದು ಸ್ಥಾನವನ್ನ ಅವ್ರು ತುಂಬಬೇಕಾದ್ರೆ ಯಾವುದೆಲ್ಲ ಮುಖ್ಯ ಸವಾಲಿದೆ ಅವರಿಗೆ ಅಂತ ಹೇಳಿದ್ರೆ, ಅಂದ್ರೆ ಅವ್ರು ಮಾಡಿರುವ ಕಾರ್ಯ ಆಗಿರ್ಬೋದು, ಕೆಲಸ ಏನೇ ಇದ್ರು ಕೂಡ ಅವರ ಸವಾಲು ಏನಿರ್ಬೋದು ಅಂತ? ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಒಬ್ಬ ಪಂಚಾಯತ್ ರಾಜ್ ಕಾಯ್ದೆಯ ಬಗ್ಗೆ ಆಳವಾಗಿ ತಿಳ್ಕೊಂಡಿರುವಂತ ಒಬ್ಬ ವ್ಯಕ್ತಿ. ಅವರಿಗೆ ಅದರ ಬಗ್ಗೆ ನಾಲೆಜ್ ಇದೆ ತುಂಬಾ. ಈಗ ತಳಮಟ್ಟದ ಸರ್ಕಾರ ಅಂತ ಹೇಳುವಂತ ಗ್ರಾಮ ಪಂಚಾಯತ್ ವ್ಯವಸ್ಥೆ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ನ ಬಗ್ಗೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅಗಾಧವಾದ ತಿಳುವಳಿಕೆ ಇದೆ. ಮತ್ತೆ ಅದರ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿರುವಂತವರು. ಗ್ರಾಮ ಪಂಚಾಯತ್ ಸದಸ್ಯರುಗಳ ಬೇಡಿಕೆಗಳೇನು, ಅವರು ಎದುರಿಸ್ತಿರುವಂತಹ ಸಮಸ್ಯೆಗಳೇನು, ಅದನ್ನು ಯಾವ ರೀತಿ ಈಡೇರಿಸಬೇಕು ಅಂತ ಹೇಳಿ ಅವರು ಸರ್ಕಾರಕ್ಕೆ ತಿಳಿಸಿದ್ದಾರೆ. ಅದನ್ನು ಮುಂದುವರಿಸುವಂತ ಜವಾಬ್ದಾರಿ ಯಾರಿಗೆ ಗೆಲ್ತಾರೆ ಅವರಿಗೆ ಇದೆ. ಕಿಶೋರ್ ಕುಮಾರ್ ಬಟ್ಟಿಯಾಡಿ ಕೂಡ ಅದರ ಬಗ್ಗೆ ಬಹಳಷ್ಟು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಅವರಿಗೆ ಇದು ಅವರನ್ನು ನಾವು ಅಚ್ಚರಿ ಅಭ್ಯರ್ಥಿ ಅಂತ ಹೇಳಿದ್ದೇವೆ. ಯಾಕಂತ ಹೇಳಿದ್ರೆ ವಿಧಾನ ಪರಿಷತ್ಗೆ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳುವಂತ ಯಾವುದೇ ಲೆಕ್ಕಾಚಾರಗಳು ಇರ್ಲಿಲ್ಲ. ಶಾಸಕ ಸ್ಥಾನಕ್ಕೆ ಅವ್ರದ್ದು 2-3 ಸಲ ಹೆಸರು ಬಂದಿತ್ತು. ಅವರು ಒಬ್ಬ ABPಯ ನಾಯಕನಾಗಿ ಬೆಳೆದಂತವರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ರು, ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿದ್ರು, ಬಜರಂಗ ದಳದ ವಿಭಾಗ ಸಂಚಾಲಕರಾಗಿದ್ರು, ಮತ್ತೆ ಶೈಕ್ಷಣಿಕವಾಗಿ ಬಾರಿ ಹೋರಾಟ ಮಾಡಿಕೊಂಡು ಬಂದಂತವರು, ಮೆಸ್ಕಾಂ ಡೈರೆಕ್ಟರ್ ಆಗಿದ್ರು. ಹಾಗಾಗಿ ಅವರಿಗೆ ವಿಧಾನ ಸಭೆಗೆ ಪ್ರವೇಶಿಸುವಂತ ಅವಕಾಶ ಇತ್ತು ಅಂತ ಹೇಳೋ ಚರ್ಚೆ ಇತ್ತು. ಆದ್ರೆ ಅಚ್ಚರಿಯಾಗಿ ವಿಧಾನ ಪರಿಷತ್ಗೆ ಸಿಕ್ಕಿದೆ. ಅವರ ಮಾತು, ಅವರ ಹತ್ರ ನಾವಾಗ ಮಾತಾಡೋ ಕೂಡ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅವರು. ಮತ್ತೆ ಬಹಳಷ್ಟು ಈಗಾಗಲೇ ಅದರ ಬಗ್ಗೆ ಪಂಚಾಯತ್ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳುವಂತ ಕೆಲಸ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಹೆಸರುಗಳಿದ್ರು ಕೂಡ ಅವರ ನಡುವೆ ಹೌದು, ಇವರಿಗೆ ಅಚ್ಚರಿ ಆಯ್ಕೆ ಅಂತ ನಾವು
ಈ ಹಿಂದೆಯೂ ಕೂಡ ಹೇಳಿದ್ವಿ. ಯಾಕಂದ್ರೆ ನಳಿನ್ಕುಮಾರ್ ಕಟೀಲ್ ಅವರು ಪ್ರಯತ್ನ ಪಟ್ಟಿದ್ದಾರೆ, ನಂತರ ಪ್ರಮೋದ್ ಮಧ್ವರಾಜ್ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನುವಂಥದ್ದು. ಸಂಜು ಮಠಂದೂರ್ ಅವರ ಹೆಸರಿತ್ತು, ಅರುಣ್ ಕುಮಾರ್ ಪುತ್ತಿಲ್ ಅವರ ಹೆಸರಿತ್ತು. ಹೀಗೆ ಪ್ರಭಾವಿಗಳ ಹೆಸರಿತ್ತು. ಪ್ರಭಾವಿಗಳ ನಡುವೆ ಕಿಶೋರ್ ಕುಮಾರ್ ಬಟ್ಟಿಯಾಡಿ ಅವರಿಗೆ ಸಿಕ್ಕಿರುವಂತದ್ದು. ಹಿಂದೆಯೂ ಕೂಡ ಪುತ್ತೂರಿನಲ್ಲಿ MLA ಎಲೆಕ್ಷನ್ ಆಗುವಂತ ಸಂದರ್ಭದಲ್ಲಿ ಅವರ ಹೆಸರು ಚಾಲ್ತಿಯಲ್ಲಿತ್ತು. ಆಶಾ ತಿಮ್ಮಪ್ಪ ಗೌಡರ ಬದಲು ಕಿಶೋರ್ ಕುಮಾರ್ ಬಟ್ಟಿಯಾಡಿಗೆ ಕೊಡಬಹುದಿತ್ತು ಅನ್ನುವಂಥದ್ದು ಎಲೆಕ್ಷನ್ ನಂತರವೂ ಕೂಡ ಬಹಳಷ್ಟು ಚರ್ಚೆಯಾಗಿತ್ತು. ಇದೀಗ ಅವರಿಗೆ ಸಿಕ್ಕಿದೆ. ಗೆಲ್ಲುವ ಸಾಧ್ಯತೆ 75% ಅವರ ಕಡೆ ಇದೆ. ಖಂಡಿತ ಇದೆ. ಯಾಕಂತ ಹೇಳಿದ್ರೆ ಕಳೆದ ಸಾರಿ ಕೂಡ ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಮತ್ತು ಮಂಜುನಾಥ್ ಭಂಡಾರಿ ಅವರು ಪ್ರಥಮ ಪ್ರಾಶಸ್ತ್ಯದಲ್ಲಿ ವಿಜೇತರಾಗಿದ್ರು. ಅದರಲ್ಲಿ ಬಹಳಷ್ಟು ಅಂತರದಲ್ಲಿ ಮಂಜುನಾಥ್ ಭಂಡಾರಿ ಅವರ ಗಿಂತ ಜಾಸ್ತಿಯಾಗಿ ಕೋಟೆ ಶ್ರೀನಿವಾಸ ಪೂಜಾರಿ ಅವರ ಮತವನ್ನು ಗಳಿಸಿ ಚುನಾಯಿತರಾಗಿದ್ರು. ಅದೇ ಮತದಾರ ಇರುವಂತದ್ದು. ಆ ಸಂದರ್ಭದಲ್ಲಿ ಕೂಡ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರಿರ್ಲಿಲ್ಲ. ಈ ಸಲ ಕೂಡ ಇಲ್ಲ. ಹೆಚ್ಚಾಗಿ ಅದೇ ಮತದಾರ ಇರುವಂತವರು ಸಹಜವಾಗಿ ಕಿಶೋರ್ ಕುಮಾರ್ ಪುತ್ತೂರ್ ಅವರು ವಿಜೇತರಾಗುವಂತ ಸಾಧ್ಯತೆಗಳಿದೆ. ಇನ್ನು ರಾಜ ಪೂಜಾರಿ ಅವರ ಬಗ್ಗೆ ಹೇಳೋದಾದ್ರೆ ಅವರ ಬಗ್ಗೆ ಎಷ್ಟೊಂದು ಅಭಿಮಾನ ಇದೆ ಅಂತ. ಅವರು ಕೂಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಂತವರು, ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದಂತವರು, DCC ಬ್ಯಾಂಕ್ ನ ಡೈರೆಕ್ಟರ್ ಆಗಿರುವಂತವರು, ಒಬ್ಬ ಸಹಕಾರಿ ದೂರಿನ ರಾಜಕೀಯ ನಾಯಕರಾಗಿ ಬೆಳೆದಿರುವಂತವರು, ಉಡುಪಿಯ ಭಾಗದವರು. ಕಾಂಗ್ರೆಸ್ನವರು ಪ್ರಥಮ ಹಂತದಲ್ಲಿ ಅಲ್ಲಿ ಕೂಡ ಪ್ರಮುಖರ ಹೆಸರು ಬಹಳಷ್ಟು ರೇಸಲ್ಲಿ ಇತ್ತು. ವಿನಾಯಕ್ ಕುಮಾರ್ ಸೊರಕೆ ಅವರದಿತ್ತು, ರಮಾನಾಥ್ ರೈ ಅವರದಿತ್ತು. ಆದ್ರೆ ಅಲ್ಲಿ ಉಡುಪಿ ಭಾಗದವರಿಗೆ ಕೊಡ್ಬೇಕು ಅಂತೇಳಿ ಕೇಳಿ ಬಂದ ಕಾರಣ ರಾಜ ಪೂಜಾರಿ ಅವರಿಗೆ ಕೊಟ್ಟಿದ್ರು. ಒಬ್ಬ ಸಂಘಟಕ, ನಿಷ್ಠಾವಂತ ಒಬ್ಬ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರು, ಮತ್ತೆ ಅಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸಹಕಾರಿಯಲ್ಲಿ ದೊರಕಿಸಿಕೊಂಡು ನಿಂತವರು. ಅವರಿಗೆ ಮುಂದಿನ ಒಂದು ಚುನಾವಣೆಯಲ್ಲಿ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವಕಾಶ ಕೊಡುವಂತ ಉದ್ದೇಶದಿಂದಲೇ ವಿಧಾನ ಪರಿಷತ್ತಿಗೆ ಕೂಡ ಅವರು ನಿಲ್ಲಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಬಹಳಷ್ಟು ಪೈಪೋಟಿ ಏನಿರ್ಲಿಲ್ಲ. ತುಂಬಾ ಚಂದ್ರಪ್ರಕಾಶ್ ಶೆಟ್ಟಿ ಅವರ ಹೆಸರು ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ರು ಕೂಡ ಭಾರಿ ಜಿದ್ದಾಜಿದ್ದಿ ಏನು ಟಿಕೆಟ್ಗೆ ಬರಲಿಲ್ಲ. ನಮ್ಮ ವಿಧಾನಸಭೆ ಎಲೆಕ್ಷನ್ಗೆ ನೋಡಿದ್ರೆ ಕಾಂಗ್ರೆಸ್ನೊಳಗೆ ಕಂಡು ಬರುವಂತ ಸ್ಪರ್ಧೆಗಳು ವಿಧಾನ ಪರಿಷತ್ಗೆ ಬರಲಿಲ್ಲ. ರಾಜ ಪೂಜಾರಿ ಅವರು ಒಮ್ಮತದ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ, ಮತ್ತೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಕೂಡ ಜಿಲ್ಲೆಯಾದ್ಯಂತ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಒಳ್ಳೆ ತಿರುಗಾಟ ಮಾಡಿ ಕಾರ್ಯಕರ್ತರುಗಳನ್ನು ಭೇಟಿಯಾಗುವಂತದ್ದು, ಮತದಾರರನ್ನು ಭೇಟಿಯಾಗುವಂತದ್ದು ಮಾಡಿದ್ದಾರೆ. ಇಲ್ಲಿಗ ಪಕ್ಷೇತರ ಅಭ್ಯರ್ಥಿ ಬಗ್ಗೆ ಅಂದ್ರೆ ಇಲ್ಲಿ ಅವ್ರಿಗೊಂದು ನಿಲ್ಲುವಂತ ಅವಶ್ಯಕತೆ ಇತ್ತು ಅಥವಾ ಅವರು ಯಾವ ಬೇಸ್ ಮೇಲೆ ಅಲ್ಲಿ ಒಂದು ಪಕ್ಷೇತರ ಅಭ್ಯರ್ಥಿ ನಿಂತರು ಅಂತ ಅಲ್ಲ, ಅವರ ಉದ್ದೇಶವನ್ನು ಇನ್ನೂ ಕೂಡ ಅವರು ಬಾರಿ ಸ್ಪಷ್ಟವಾಗಿ ತಿಳಿಸಲಿಲ್ಲ. ಈಗ ಚುನಾವಣಾ ಕಣಕ್ಕೆ ಇಳಿಯುವಂತದ್ದು ಯಾವುದೋ ಒಂದು ಸಂದೇಶ ಕೊಡ್ಲಿಕ್ಕೆ ಇಳಿತಾರೆ. ನಮ್ಮ ಬೇಡಿಕೆ, ನಮ್ಮ ಹೋರಾಟ ಇಂಥದ್ದಿದೆ, ಜನಪ್ರತಿನಿಧಿಗಳು ಸ್ಪಂದಿಸಬೇಕು, ಅಧಿಕಾರಿಗಳು ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಅದು ದಿನಕರ್ ಉಳ್ಳಾಲ್ ಅವರು ನಾಮಿನೇಷನ್ ಹಾಕಿದ್ದಾರೆ, ಮತ್ತೆ ಅವ್ರು ಯಾವ ರೀತಿ ಪ್ರಚಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ನಮ್ಗೆ ಇಲ್ಲ. ಮತ್ತೆ ಅವ್ರು ಯಾವ ಉದ್ದೇಶಕ್ಕೋಸ್ಕರ ನಿಂತಿದ್ದಾರೆ ಅನ್ನುವಂಥದ್ದಿಲ್ಲ. ಈಗ SDP ಅವರನ್ನು ನೋಡಿದ್ರೆ ಅವರಿಗೆ ಒಂದಷ್ಟು ಮತ ಇದೆ, 250-300 ಆಸ್ಪಾಸ್ನಲ್ಲಿ ಮತ ಇದೆ ಅವರಿಗೆ. JDS ಮತಗಳು ಸ್ವಲ್ಪ, SDP ಮತ ಇದೆ. ನೀವು ಕಳೆದ 2021ರಲ್ಲಿ ನಡೆದ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಅವರಿಗೆ 250 ಮತಗಳು ಸಿಕ್ಕಿತ್ತು. ಆದ್ರೆ ಬಂಟ್ವಾಳದಲ್ಲಿ ನೋಡಿದ್ರೆ ಅವರು ಮೈತ್ರಿ ಇದ್ದಾರೆ, ಕಾಂಗ್ರೆಸ್ ಮತ್ತು SDP ಅವರು ಪುರಸಭೆಯಲ್ಲಿ ಮೈತ್ರಿ ಆಡಳಿತ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಅಂದಾಜು 200 ಆಸ್ಪಾಸ್ನಲ್ಲಿ ಅವರಿಗೆ ಕೂಡ ಮತ ಸಿಗ್ತದೆ. ಆದ್ರೆ ಪಕ್ಷೇತರ ಅಭ್ಯರ್ಥಿ ಯಾವ ಕಾರಣಕ್ಕೆ ನಿಂತಿದ್ದಾರೆ, ಅವರು ಏನು ಯಾವ ಹೋರಾಟಕ್ಕೋಸ್ಕರ ಮಾಡಿದ್ದಾರೆ ಅಂತ ಅವರು ಸ್ಪಷ್ಟಪಡಿಸಲಿಲ್ಲ. ಮತ್ತೆ ಈ ಓಟ್ನಲ್ಲಿ ಅದೊಂದು ದೊಡ್ಡ ಹೈಲೈಟ್ ನ ವಿಚಾರವೂ ಆಗ್ಲಿಲ್ಲ. ಓಕೆ, ಇನ್ನೊಂದು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಕೋಮು ಗಲಭೆ ಜಾಸ್ತಿ. ಸೊ ಇಂತಹ ಸಂದರ್ಭ ಇರ್ಬೇಕಾದ್ರೆ ಈ ಕಿಶೋರ್ ಬೊಟ್ಟೇಡಿ ಅವರ ಸಾಫ್ಟ್ ನೇಚರ್ ಅಂತ ಕೆಲವರು ಹೇಳ್ತಾರೆ. ಸೊ ಅವ್ರಿಗೆ ಈ ಎಲ್ಲ ಸಂದರ್ಭವನ್ನ ಮ್ಯಾನೇಜ್ ಮಾಡಕ್ ಆಗ್ಬಹುದಾ? ಎಲ್ಲಾದ್ರೂ ಅವರ ಗೆಲುವು ಈಗ ಆಲ್ಮೋಸ್ಟ್ 70 to 80% ಓಕೆ ಅನ್ನುವಂಥದ್ದು ಮಾತು ಕೇಳಿ ಬರ್ತಾ ಇದೆ. ಸೊ ಅವರಿಗೆ ಈ ಒಂದು ವಿಷಯದ ಕುರಿತಾಗಿ ಯಾವ ರೀತಿ ಅವ್ರು ಹ್ಯಾಂಡಲ್ ಮಾಡಬಹುದು ಅಂತ? ಅಲ್ಲ, ಅವರು ಸೌಮ್ಯವಾಗಿ ಇದ್ರು ಕೂಡ ಒಬ್ಬ ಹೋರಾಟಗಾರ. ಅವರು ಅವರನ್ನು ಪುತ್ತೂರಿನಲ್ಲಿ ಜನರು ಹೇಗೆ ನೆನಪಿಸಿಕೊಳ್ತಾರೆ ಅಂತ ಹೇಳಿದ್ರೆ 1997ರಲ್ಲಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಾಗಿದ್ದ ಸೌಮ್ಯ ಭಟ್ ಅವರ ಕೊಲೆ ಆಯ್ತು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಹೋರಾಟ ಮಾಡುವಂತ ಮುಂಚೂಣಿಯಲ್ಲಿ ಅವರಿದ್ರು. ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರ ಹೆಸರು ಈಗಲೂ ಇದೆ. ಆ ಸಂದರ್ಭದಲ್ಲಿ ಹೊರಹೊಮ್ಮಿದಂತ ವಿದ್ಯಾರ್ಥಿ ನಾಯಕರಲ್ಲಿ ಅವರು ಒಬ್ರು. ಹಾಗಾಗಿ ಹೋರಾಟದ ಒಂದು ಕೆಚ್ಚು ಅವರ ಹತ್ರ ಇದೆ. ಮತ್ತೆ ಜಮ್ಮು ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸಲಿಕ್ಕೆ ಬಿಡುವುದಿಲ್ಲ, ರಾಷ್ಟ್ರಧ್ವಜವನ್ನು ಹಾರಿಸಿದ್ರೆ ನಾವು ಗುಂಡು ಹಾಕಿ ಕೊಲ್ತೇವೆ ಅಂತೇಳಿ ಉಗ್ರರು ಸವಾಲು ಹಾಕಿದಾಗ ಆಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂತ ಕಾರ್ಕಳ ಈಗಿನ ಶಾಸಕ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಲಾಲ್ ಚೌಕ್ ನಲ್ಲಿ ರಾಷ್ಟ್ರಧ್ವಜವನ್ನು ಮಾಡಿದ್ರು ಅವರು ಕೂಡ ಕಿಶೋರ್ ಕುಮಾರ್ ಅವರು. ಹಾಗಾಗಿ ಹೋರಾಟದ ಛಾತಿ ಇದೆ. ಮತ್ತೆ ನಿಮ್ಗೆ ಈ ವಿಧಾನ ಪರಿಷತ್ನಲ್ಲಿ ಈ ವಿಚಾರಗಳಷ್ಟಾಗಿ ಬರುವುದಿಲ್ಲ. ಅದೊಂದು ಬುದ್ಧಿವಂತರ ಕ್ಷೇತ್ರ, ಮೇಲ್ಮನೆ ಅಂತ ಹೇಳ್ತೇವೆ ನಾವು. ಅಲ್ಲಿ ಮಾತಾಡುವಂತ ವಿಚಾರಗಳೇ ಬೇರೆ ಇರ್ತದೆ. ಅವರಿಗೆ ಈ ಕೋಮು ವಿಚಾರ, ಧರ್ಮದ ವಿಚಾರಕ್ಕಿಂತ ಜಾಸ್ತಿಯಾಗಿ ವಿಧಾನಸಭೆಯಲ್ಲಿ ಯಾವ ಕಾನೂನುಗಳು ಬರ್ತದೆ ಅದನ್ನ ಅನುಷ್ಠಾನ ಮಾಡುವಂತದ್ದು, ಅದಕ್ಕೆ ಅನುಮೋದನೆ ಕೊಡುವಂತದ್ದು, ಮತ್ತೆ ಪಂಚಾಯತ್ಗೆ ಸಂಬಂಧಪಟ್ಟಂತ ವಿಚಾರಗಳು ಏನಿದೆ ಅದನ್ನು ಅವರು ಅಧ್ಯಯನ ಮಾಡಿ ವರದಿ ಕೊಡುವಂತದ್ದು, ಅದರ ಬಗ್ಗೆ ಚರ್ಚೆ ಮಾಡುವಂತದ್ದು, ಶಾಸನ ರೂಪಿಸುವಂತದ್ದು ಜವಾಬ್ದಾರಿ ಇದೆ. ಹಾಗಂತ ಪಕ್ಷದ ಜವಾಬ್ದಾರಿ ಕೂಡ ಇದ್ದಾರೆ. ಅವರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಹಾಗಾಗಿ ಹೋರಾಟದ ನೆಲೆಯಲ್ಲಿ ಅದು ಕೂಡ ಅವರಿಗೆ ಒಂದು ಧನಾತ್ಮಕವಾದ ಅಂಶ ಆಗ್ತದೆ. ಓಕೆ, ಇನ್ನು ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಜನರಿಗೆ ಸಿಕ್ಕಿದೆ ಅನ್ಕೋತೀವಿ. ಈಗ ನೆಕ್ಸ್ಟ್ ನಾವು ವಿಷಯ ಹೋಗ್ತಿರುವಂತದ್ದು
ಓಕೆ, ಇದೀಗ ಬೈಟ್ ಇದೆ ಅಂತ ಹೇಳಿದ್ರೆ ನಮಗೆ ಕಿಶೋರ್ ಬೊಟ್ಟಿಯಡಿ ಅವರು ಕೂಡ ಇದ್ರ ಬಗ್ಗೆ ಬೈಟ್ ಅನ್ನ ಕೊಟ್ಟಾಗೆ ನಾವು ಒಂದು ಗಮನ ಹರಿಸೋಣ. ದಕ್ಷಿಣ ಕನ್ನಡ ಸ್ಥಳೀಯ ಪ್ರಾಧಿಕಾರಕ್ಕೆ ಉಪಚುನಾವಣೆ ಇವತ್ತು ನಡೀತಿರುವಂತಹ ಉಪಚುನಾವಣೆ ಸುಳ್ಯದಿಂದ ಬೈಂದೂರು ತನಕ ಎಲ್ಲ ಕಡೆಗಳಿಂದಲೂ ಕಿಶೋರ್ ಒಂದು ಉತ್ಸವ ಮೂರ್ತಿ ಮಾತ್ರ. ಮಂಡಲಾಧ್ಯಕ್ಷ ತನಕ, ಮಂಡಲಾಧ್ಯಕ್ಷರಿಂದ ಜಿಲ್ಲಾಧ್ಯಕ್ಷ ತನಕ ಎಲ್ಲ 2 ಜಿಲ್ಲೆಯ ಶಾಸಕರು, 2 ಜಿಲ್ಲೆಯ 3 ಸಂಸದರು, ರಾಜ್ಯಾಧ್ಯಕ್ಷರು ಎಲ್ಲ ಸೇರಿಕೊಂಡು ಭಾರತೀಯ ಜನತಾ ಪಾರ್ಟಿ ಗೆಲುವಿಗೆ ಶ್ರಮ ವಹಿಸಿದ್ದಾರೆ. ಅದಕ್ಕೋಸ್ಕರ ಇದು ಇಲ್ಲಿ ವ್ಯಕ್ತಿ ಸದೃಢ. ದಯವಿಟ್ಟು ಕ್ಷಮಿಸಿ. ಈಗ ನಾವು ನೆಕ್ಸ್ಟ್ ವಿಷಯ ಹೋಗ್ತಿರುವಂತದ್ದು, ಕಳೆದ 12 ವರ್ಷಗಳಲ್ಲಿ ಈ ಬಾರಿಯ ಇಷ್ಟೊಂದು ಮಳೆ, ಜಿಲ್ಲೆಯಲ್ಲಿ ಅತ್ಯಧಿಕ ಮುಂಗಾರು ಮಳೆ ಸುರಿದ 3ನೇ ತಾಲೂಕು ಅಂತ ಹೇಳಿದ್ರೆ ಬೆಳ್ತಂಗಡಿ ಅಂತ ಹೇಳಿದ್ರೆ ನಮ್ಮ ಬೆಳ್ತಂಗಡಿ ತಾಲೂಕಲ್ಲೂ ಕೂಡ ಈ ಒಂದು ಮಳೆಯ ಅಬ್ಬರ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ದಶಕಗಳಿಂದ ಇಷ್ಟು ಮಟ್ಟದಲ್ಲಿ ಈ ಮಳೆ ಆಗಿರೋದು ಇದೇ ಮೊದಲು ಅನ್ನುವಂತಹ ಮಾತು, ಆ ಮಾಹಿತಿ ಕೂಡ ಇದೆ. ಇನ್ನು ಇಲ್ಲಿ ನೋಡ್ಬೋದು, ನಮಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ. ಬೆಳ್ತಂಗಡಿ ತಾಲೂಕಿನ ಮಳೆ ಕುರಿತಾಗಿ, ತಾಲೂಕಿನಲ್ಲಿ ಮುಂಗಾರು ಅವಧಿಯಲ್ಲಿ 3804 ಮಿಲಿಮೀಟರ್ ಮಳೆ ಆಗ್ಬೇಕಾಗಿತ್ತು, ಅದು ವಾಡಿಕೆ ಇತ್ತು. ಆದ್ರೆ ಈ ಬಾರಿ 12% ಹೆಚ್ಚಳದೊಂದಿಗೆ 4251 ಮಿಲಿಮೀಟರ್ ಮಳೆಯಾಗಿದೆ ಅನ್ನುವಂತ ನಾವು ಮಾಹಿತಿಯನ್ನು ಸಂಪೂರ್ಣ ಡಿಟೇಲ್ ಆಗಿ ನಾವು ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಕೊಟ್ಟಿದ್ದೀವಿ. ಸೊ ಈ ಮಳೆಯ ಬಗ್ಗೆ ನಾವು ಹೇಳೋದಾದ್ರೆ, ಆಕ್ಚುಲಿ ಎಲ್ಲರೂ ಕೂಡ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ, ಈ ಬಾರಿ ಬರ್ಸ ಒಂತುಜಿ ಮಾರಾಯ, ಎಂಚಿನ ಬರ್ಸ, ಕಾಂಡೆ ದೊಂಬು ಬಯ್ಯಗ ಬರ್ಸ ಅನ್ನುವಂತ ಮಾತು ಎಲ್ಲರ ಬಾಯಲ್ಲಿ ಕೂಡ ಕೇಳ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ಏನ ಮಾತಾಡೋದಾದ್ರೆ, ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಒಂದು ಅಕಾಲಿಕ ಅಂತ ಹೇಳ್ಬೋದು, ಅಥವಾ ಇದು ಹೆವಿ ಆಯ್ತು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಮಗೆ ಭತ್ತದ ಬೆಳೆ ಬರುವಂತ ಟೈಮ್, ಈ ಭತ್ತದ ಬೆಳೆ ಬರುವಂತ ಟೈಮ್ ನಲ್ಲಿ ಇಂಥ ಟೈಮ್ ನಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು. ಈ ಸಮಸ್ಯೆಗಳಿಗೂ ಕೂಡ ಮಳೆ ಕಾರಣ ನಾವು ನೆರೆಯ ಭಾಗದಲ್ಲಿ ಅಥವಾ ನಮ್ಮ ತೋಟದಡಿ ಭಾಗದಲ್ಲಿ ಎಲ್ಲಾ ಕಡೆಯೂ ಕೂಡ ಭತ್ತದ ಬೆಳೆ ನಾಶ ಆಗಿರುವಂತದ್ದು. ಇತ್ತೀಚೆಗೆ ಬಂದಿರುವಂತಹ ಮಳೆ ಅದು ಪ್ರವಾಹೋಪಾದಿಯಲ್ಲಿ ಬರ್ತಾ ಇರುವಂತದ್ದು. ಜೊತೆಗೆ ಏಕಾಏಕಿ ಬರುವುದು ಆರೋಗ್ಯಕ್ಕೂ ಕೂಡ ತೊಂದರೆ ಅನ್ನೋದು ಡಾಕ್ಟರ್ಸ್ ಹೇಳ್ತಾರೆ. ಯಾಕೆಂತಂದ್ರೆ ಬೆಳಗಿನಿಂದ ಸಂಜೆ 4 ಗಂಟೆಯ ತನಕ ನಿರಂತರ ಬಿಸಿಲು ಇರುತ್ತೆ. ಬಿಸಿಲು ಕೂಡ ಆರೋಗ್ಯ ಅಂದ್ರೆ ಏನು ನಿಮಗೆ ಕಡಿಮೆ ಸೆಲ್ಸಿಯಸ್ ಇರೋದಿಲ್ಲ, 30-32 ಈ ಸೆಲ್ಸಿಯಸ್ ಅಲ್ಲಿ ಇರುತ್ತೆ. ಆದ್ರೆ ಸಂಜೆಯ ನಂತರ ಏಕಾಏಕಿ ಕಂಪ್ಲೀಟ್ ಅದರ ಜೊತೆಗೆ ಧಾರಾಕಾರವಂತ ಮಳೆ ಬರುತ್ತೆ, ಪ್ರವಾಹೋಪದಿಯ ರೀತಿಯಲ್ಲಿ ಮಳೆ ಬರುತ್ತೆ. ಅದ್ರ ಜೊತೆಗೆ ಮರುದಿವಸ ಬೆಳಿಗ್ಗೆ ಮತ್ತೆ ಅದೇ ಒಂದು ರೂಟೀನ್ ತರ ಆಗುತ್ತೆ. ಇದು ಈಗಿನ ಅಂದ್ರೆ ಕಳೆದ ವರ್ಷ ಎಲ್ಲ ಹೊಡಿಸಿದ್ರೆ ಈ ಟೈಮ್ ನಲ್ಲೆಲ್ಲ ಮಳೆ ಬರ್ತಾ ಇರಲಿಲ್ಲ ಅಥವಾ ಕಡಿಮೆ ಇರ್ತಿತ್ತು. ಈ ರೀತಿಯಾದಂತ ಒಂದು ವಾತಾವರಣ ಇರ್ತಾ ಇರಲಿಲ್ಲ. ಈಗ ನಾವು ನಮ್ಮ ಊರಿನಲ್ಲಿ ಅಥವಾ ನಮ್ಮ ಬೆಳ್ತಂಗಡಿಯಲ್ಲಿ ಇದು ಅತ್ಯಧಿಕ ಮಳೆ ಅನ್ನುವಂಥದ್ದು, ಅಥವಾ 12 ವರ್ಷದಲ್ಲಿ ಇಷ್ಟೊಂದು ಮಳೆ ಬಂದಿದೆ, 3ನೇ ಸ್ಥಾನದಲ್ಲಿ ನಾವಿದ್ದೇವೆ, 3ನೇ ತಾಲೂಕು ನಮ್ಮದು ಅನ್ನುವಂಥದ್ದು ಖುಷಿ. ಆದ್ರೆ ಮತ್ತೊಂದು ಕಡೆಯಲ್ಲಿ ಇದೊಂದು ರೀತಿಯಲ್ಲಿ ನಮಗೆ ನಾವು ಬಹಳಷ್ಟು ಕೃಷಿಗೆ ಹಾನಿ ಆಗಿದೆ, ಜೊತೆಗೆ ಬಹಳಷ್ಟು ತೊಂದರೆ ಆಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಇದೆ. ಅದರ ಜೊತೆಗೆ ಈ ಬಗ್ಗೆ ಬಹಳಷ್ಟು ವಿಸ್ತೃತವಾದಂತಹ ವಿವರವನ್ನ ನಮ್ಮ ಭುವನ್ ಬುಲೆಟ್ ಅವರು ಬರೆದಿದ್ದಾರೆ. ಯಾಕೆಂದ್ರೆ ಬೆಳ್ತಂಗಡಿ ಯಾವ ರೀತಿಯಾಗಿ ಮಳೆ ಆಗಿದೆ, ಬೆಳ್ತಂಗಡಿ ಹೋಬಳಿಯಲ್ಲಿ ಎಷ್ಟು ಮಳೆ ಆಗಿದೆ, ಕೊಕ್ಕಡ ಹೋಬಳಿಯಲ್ಲಿ ಎಷ್ಟು ಮಳೆ ಆಗಿದೆ, ವೇಣೂರು ಹೋಬಳಿಯಲ್ಲಿ ಎಷ್ಟಾಗಿದೆ, ಹಿಂಗಾರಿನ ಭರ್ಜರಿ ನಿರೀಕ್ಷೆಗಳು ಏನು ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಬರೆದಿದ್ದಾರೆ. ಅದರ ಜೊತೆಗೆ ಈಗ ತೊಂದರೆಗಳೇನಾಗ್ತಾ ಇದೆ ಅನ್ನುವಂಥದ್ದು ನಮಗೆ ವಾಸ್ತವವಾಗಿ ಕಾಣ್ತಾ ಇದೆ. ಮತ್ತೊಂದು ಕಡೆಯಿಂದ ನಮ್ಮ ಅಲ್ಲಲ್ಲಿ ನಮ್ಮ ರಸ್ತೆಗಳಿಗೆ ಡಾಮರ್ ಹಾಕ್ತಾ ಇದ್ದಾರೆ, ಮಳೆಯಿಂದಾಗಿ ಡಾಮರ್ ಹಾಕಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಮಳೆಯಿಂದ ಡಾಮರ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು, ಸಾಧ್ಯ ಮಳೆ ಬಂದ ಕೂಡಲೇ ಕೊಚ್ಕೊಂಡು ಮಾತನಾಡ್ತಾ ಇದ್ದಾರೆ. ಒಂದು ಕಡೆ ಇಂಥದ್ದು ಪ್ರಾಬ್ಲಮ್, ಮತ್ತೊಂದು ಕಡೆ ಸ್ವತಃ ಕೃಷಿಗೆ ತೊಂದರೆ ಆಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಬಹಳಷ್ಟು ಸಮಸ್ಯೆಗಳಿದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಭುವನ್ ಅವರು ಇದ್ದಾರೆ ಅಂತ ಅನ್ಸುತ್ತೆ. ನಮಸ್ತೆ. ನಮಸ್ತೆ. ಹಲೋ. ನಮಸ್ತೆ ಭುವನ್ ಸರ್. ನಮಸ್ತೆ, ಹೇಳಿ. ನಮಸ್ಕಾರ. ನಮ್ಮ ಕೇಳ್ತಾ ಇದ್ದೇವೆ? ಕೇಳುತ್ತೆ. ಹಲೋ, ಕೇಳುತ್ತೆ. ಭುವನ್ ಹೇಳಿ ಮಾತಾಡಿ, ಕೇಳುತ್ತೆ. ಮತ್ತೆ ಈಗ ಇಂಥ ವರದಿಗಳು ಬಂದಾಗ ನಮ್ಗೆ ಏನಾಗ್ತದೆ ಅಂತಂದ್ರೆ, ಬೆಳ್ತಂಗಡಿ ತಾಲೂಕಿನ ಇಷ್ಟೊಂದು ಮಳೆ ಬಂದಿದೆ. ಮಳೆ ಒಂದು ಕಡೆ ನಾವೇ ಹೋರಾಟವನ್ನ ಅಥವಾ ನಾವೇ ಒಂದಷ್ಟು ಆಂದೋಲನ ಮಾಡ್ತೀವಿ, ಮಳೆ ನೀರು ಕೊಯ್ಲು ಮಾಡಬೇಕು,
ಅಂತರ್ಜಲದ ಮಟ್ಟವನ್ನು ಏರಿಸಬೇಕು ಅನ್ನುವಂಥದ್ದು. ಈ ಸಲ ಅಂತರ್ಜಲಕ್ಕೆ ಯಾರ್ಯಾರು ಒಂದು ಅಂತರ್ಜಲ ಮಟ್ಟವನ್ನು ಏರಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ರು ಅವರಿಗೆ ಭರ್ಜರಿ ಮಳೆ ಉಪಯೋಗ ಆಗಿರ್ಬೋದು. ಈಗ ಕೊಳೆ ರೋಗ ಅಂತ ಹೇಳ್ತಿದ್ದಾರೆ ಕೆಲವರು, ನಮ್ಮ ತೋಟಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಆಗ್ತದೆ. ಅಂದ್ರೆ ಮಳೆ ಬಂದು ಕೆಲವು ಕಡೆ ಖುಷಿ, ಬಹಳಷ್ಟು ಕೃಷಿಕರಿಗೆ ಬೇಸರ ಕೂಡ ಇದೆ. ಎಸ್ ಭುವನ್ ಅವರು ನಮಸ್ತೆ. ನಮಸ್ತೆ. ಕಳೆದ 12 ವರ್ಷಗಳಲ್ಲಿ ಈ ಬಾರಿ ಎಷ್ಟೊಂದು ಮಳೆ, ಜಿಲ್ಲೆಯಲ್ಲಿ ಅತ್ಯಧಿಕ ಮುಂಗಾರು ಮಳೆ ಸುರಿದ 3ನೇ ತಾಲೂಕು ಅನ್ನುವಂತ ವರದಿಯ ಬಗ್ಗೆ ಏನ್ ಹೇಳ್ತೀರಿ? ಅದೀಗ ಹೆಚ್ಚು ಕಡಿಮೆ ನಮ್ಗೆ ಸಿಕ್ಕಿರೋ ಅಂಕಿಅಂಶ 12 ವರ್ಷದ್ದು. ಈ 12 ವರ್ಷಗಳಲ್ಲಿ ಒಟ್ಟು 3 ಸರ್ತಿ ಮಾತ್ರ ವಾಡಿಕೆ ಅಥವಾ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿರೋದು. ಉಳಿದ 9 ವರ್ಷಗಳಲ್ಲಿ ಕೂಡ ತುಂಬಾ ಕಡಿಮೆ. ಅಂದ್ರೆ ಈಗ 2023ರಲ್ಲಿ -34 ಅಷ್ಟು ಕಡಿಮೆ ಮಳೆ ಆಗಿದೆ. ಹೆಚ್ಚು ಕಡಿಮೆ 1/3 ಭಾಗದಷ್ಟು ಮಳೆ ಕಡಿಮೆ ಆಗಿತ್ತು ಕಳೆದ ವರ್ಷ. ಅಂದ್ರೆ ಕಳೆದ ವರ್ಷ ಹಿಂಗಾರು ಮಳೆ ಜಾಸ್ತಿ ಆಗಿತ್ತು, ಮುಂಗಾರು ಮಳೆ ಕಡಿಮೆ ಆಗಿತ್ತು. ಈ ಸಲ ಮುಂಗಾರು ಮಳೆ ಅತ್ಯಧಿಕ, 12 ವರ್ಷದಲ್ಲಿ ಅತ್ಯಧಿಕ ಅಂತ ಹೇಳಿ. ಅದು ಜಿಲ್ಲೆಯಲ್ಲಿ 11% ಜಾಸ್ತಿ ಆಗಿದೆ, ತಾಲೂಕಿನಲ್ಲಿ 12% ಜಾಸ್ತಿ ಆಗಿದೆ. ಅದು ಹೋಬಳಿ ವಾರ ಕೂಡ ನಮ್ಮ ಸುದ್ದಿ ಬಿಡುಗಡೆಯಲ್ಲಿ ಅಂಕಿಅಂಶ ನಾವು ಪ್ರಕಟ ಮಾಡಿದ್ದೇವೆ. ಬೆಳ್ತಂಗಡಿ ಹೋಬಳಿಯಲ್ಲಿ 10%, ಕೊಕ್ಕಡ ಹೋಬಳಿಯಲ್ಲಿ 16%, ವೇಣೂರು ಹೋಬಳಿಯಲ್ಲಿ 30% ಅಧಿಕ ಮಳೆ ಬಂದಿದೆ. ಈಗ ಇನ್ನು ಹಿಂಗಾರು ಮಳೆಯಿಂದಾಗಿ ಕೃಷಿಯೋ ತೊಂದರೆ ಅಲ್ಲ, ಮುಂಗಾರು ಮಳೆ ಲೆಕ್ಕಕ್ಕಿಂತ ಜಾಸ್ತಿ ಬಂದು ಏನು ಉಪಯೋಗ ಇಲ್ಲ. ಅಂದ್ರೆ ಅದು ಸಮುದ್ರ ಸೇರುವಂತ ನೀರಷ್ಟೇ. ಒಂದು ಮಳೆ ಕಡಿಮೆ ಆಗ್ಬಾರ್ದು, ಮಳೆ ಬರ್ತಾ ಇರ್ಬೇಕು. ಓಕೆ, ನಿಮ್ಮ ಮಾಹಿತಿ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಯಾಕೆಂದ್ರೆ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿದೆ. ಡಿಟೇಲ್ ಆಗಿ ಕೊಟ್ಟಿದ್ದೀರಾ, ಧನ್ಯವಾದಗಳು ಭುವನ್ ಅವರೇ. ಓಕೆ, ಥ್ಯಾಂಕ್ ಯು. ಓಕೆ, ಈ ವಿಷಯದ ಕುರಿತಾಗಿ ನಾವು ಮಾತುಕತೆ ನಡೆದಾಯ್ತು. ನೆಕ್ಸ್ಟ್ ನಾವು ಹೋಗುವಂತ ವಿಷಯ, ಅನರ್ಹ ಬಿಪಿಎಲ್ ಅಂತ್ಯೋದಯ ಪಡಿತರ ಚೀಟಿ APL ಗೆ ಪರಿವರ್ತನೆ. ತಾಲೂಕಿನ 6474 ಬಿಪಿಎಲ್ ಕಾರ್ಡ್ಗಳಿಗೆ ಆಪತ್ತು. ಇದು ಒಂಥರ ಜನಗಳಿಗೆ ಒಂದು ಭಯ ಹುಟ್ಟಿಸುವಂತ ಒಂದು ಕೆಲಸ. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಈ ಹೈಲಿ ಇನ್ಕಮ್ ಇರುವಂತ ಅನೇಕ ಮಂದಿ ಈ ಬಿಪಿಎಲ್ ಕಾರ್ಡ್ ಅಂದ್ರೆ ಕೆಲವೊಂದು ಒಳಗೊಳಗೆ ಮಾತುಕತೆ ಮಾಡಿ ಒಂದು ಬಿಪಿಎಲ್ ಕಾರ್ಡ್ ಮಾಡಿ ಅದರ ಮೂಲಕ ಈ ಅನ್ನಭಾಗ್ಯ ಯೋಜನೆಯನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಸೊ ಇದೀಗ ನಮ್ಮ ತಾಲೂಕಲ್ಲೇ 6474 ಬಿಪಿಎಲ್ ಕಾರ್ಡ್ಗಳಿಗೆ ಆಪತ್ತು ಅನ್ನುವಂತಹ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ಸೊ ಈ ಬಿಪಿಎಲ್ ಕಾರ್ಡ್ ನ ಈ ಒಂದು ಇದೊಂದು ಅವ್ಯವಹಾರ ರೀತಿಯೇ ಈ ತರ ಇರುವಂತ ವಿಷಯ ಬಗ್ಗೆ ನೀವು ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸಂತೋಷ್ ಕುಮಾರ್. ಈಗ ಬೆಳ್ತಂಗಡಿ ತಾಲೂಕಿನಲ್ಲಿ ಒಟ್ಟು ಬಿಪಿಎಲ್ ಕಾರ್ಡ್ದಾರರು 45,721 ಜನ ಇದ್ದಾರೆ. ಅಂತ್ಯೋದಯ 3,297 ಮತ್ತು APL 15,670 ಇದ್ದಾರೆ. ಇದರಲ್ಲಿ ಅವ್ಯವಹಾರ ಅಂತ ಹೇಳೋದಕ್ಕಿಂತಲೂ ಕೂಡ ಸರ್ಕಾರ ಒಮ್ಮೊಮ್ಮೆ ಮಾಡುವಂತ ಮಾನದಂಡಗಳ ವ್ಯತ್ಯಾಸಗಳು, ಅಧಿಕಾರಿಗಳು ಮಾಡುವಂತ ಕಾರ್ಯನಿರ್ವಹಣೆ ಇದೆಲ್ಲ ತೊಂದರೆಗೆ ಬರ್ತದೆ. ಯಾಕಂತ ಹೇಳಿದ್ರೆ BPL ಕಾರ್ಡ್ ಪಡೀಲಿಕ್ಕೆ ಕೆಲವು ಮಾನದಂಡ ಇದೆ. ಅವರಿಗೆ 1,20,000 ಆದಾಯದ ಮಿತಿ ಇರಬೇಕು ಅನ್ನುವಂಥದ್ದು ಇದೆ. ಮತ್ತೆ BPL ಕಾರ್ಡ್ ಮಾಡಿದ್ರೆ ಕೆಲವೊಮ್ಮೆ ಲೋನ್ ತೆಗೆಯುವಂತ ಸಮಸ್ಯೆ ಆಗ್ತದೆ. APL ಕಾರ್ಡ್ ಇದ್ರೆ ಲೋನು ಬೇಗ ಸಿಗ್ತದೆ ಅನ್ನುವಂತ ವ್ಯವಸ್ಥೆಗಳಿರ್ತದೆ. ಆ ಸಂದರ್ಭದಲ್ಲಿ ಮಾಡಿಕೊಂಡಿರ್ತಾರೆ. ಈಗ ಈ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ತಗೊಳ್ತಾರೆ. ಮತ್ತೆ ಇದೇ ಪ್ರಥಮ ಬಾರಿಯಲ್ಲಿ BPL ಕಾರ್ಡ್ಗಳನ್ನು ರದ್ದು ಮಾಡುವಂತದ್ದು, BPL ಪಡಿತರ ಚೀಟಿದಾರರನ್ನ APL ಕಾರ್ಡ್ ಆಗಿ ಪರಿವರ್ತಿಸುವಂತದ್ದು ಇದಕ್ಕೆ ಆಗಿದೆ. ಆದ್ರೆ ಈ ಸಲ ಸ್ವಲ್ಪ ಬಾರಿ ವೇಗವಾಗಿ ಆ ಪ್ರಕ್ರಿಯೆ ನಡೀತಾ ಇದೆ. ಸುಮಾರು 7 ಕಾರ್ಡ್ದಾರರಿಗೆ ಈಗ ಕೊಟ್ಟಾಗಿದೆ. ಒಟ್ಟು 6,474 BPL ಕಾರ್ಡ್ ಇದೆ. ಇದು ಜಿಲ್ಲೆಯ ಲಕ್ಷಾಂತರ ಸಂಖ್ಯೆಯಲ್ಲಿ ಇದೆ. ಹಾಗಂತ ಅದು ಚಾಟಕ್ಕೂ ಕೂಡ ಕಾರಣ ಆಗ್ತದೆ. ಅದು ಕಾಂಗ್ರೆಸ್ನವರು ಮಾಡಿದ್ರಂತ BJP-ಯವರು ಹಿಂದೆ BJP ಸರ್ಕಾರ ಅಂತ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಅಂತಿಮ ಆಗ್ಲಿಲ್ಲ. ಇನ್ನು ಕೂಡ BPL ನವರು ಇದ್ದಾರೆ, APL ನವರು APL ಅಲ್ಲಿ ಇದ್ದಾರೆ. ಹಾಗಂತ BPL ಗೆ ಬರಬೇಕಾದಂತ ಕೆಲವು ಕಾರ್ಡ್ದಾರ ರೇಖೆಗಿಂತ ಕೆಳಗಿದ್ದಾರೆ ಅಂತ ಹೇಳಿ ಅವರಿಗೆ BPL ಕಾರ್ಡ್ ಕೊಡ್ತಾರ? ಅದನ್ನು ಕೂಡ ಪರಿಷ್ಕರಿಸುವಂತ ಕೆಲಸ ಕಾರ್ಯಗಳು ಸರ್ಕಾರದ ಮಟ್ಟದಲ್ಲಿ, ಅಧಿಕಾರಿಗಳ ಮಟ್ಟದಲ್ಲಿ ಆಗ್ಬೇಕು. ಮನೀಶ್ ಅವರು ದೂರವಾಣಿ. ಇದೀಗ ಈ ಬಗ್ಗೆ ವರದಿಯನ್ನು ಕೊಟ್ಟಂತಹ ಮನೀಶ್ ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನೀಶ್ ಅವರೇ ನಮಸ್ತೆ. ನಮಸ್ತೆ. ಇದೀಗ ನಾವು ಸುದ್ದಿಯನ್ನು ಹೇಳ್ತಾ ಇದ್ದೀವಿ, ಅನರ್ಹ BPL ಮತ್ತೆ ಅಂತ್ಯೋದಯ ಪಡಿತರ ಚೀಟಿ APL ಗೆ ಪರಿವರ್ತನೆ. ತಾಲೂಕಿನ 6474 BPL ಕಾರ್ಡ್ಗಳಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮನೀಶ್ ಅವರೇ. ಈಗಾಗಲೇ ತಾಲೂಕಿನಲ್ಲಿ 6474 ಪಡಿತರ ಚೀಟಿಯನ್ನು ಗುರುತಿಸಿದ್ದಾರೆ. ಈಗ ಅಂತ್ಯೋದಯ ಕಾರ್ಡ್ ಮತ್ತು BPL ಕಾರ್ಡ್ ಈ ಬೇಗಗಳಿಗೆ ರಿಪೋರ್ಟ್ ಕಳಿಸಿದ್ದಾರೆ. ಆಹಾರ ಇಲಾಖೆಯನ್ನ 6474 ಕಾರ್ಡ್ ಗುರುತಿಸಿ ರಿಪೋರ್ಟ್ ಕಲೆಕ್ಟ್ ಮಾಡ್ಲಿಕ್ಕೆ ಹೇಳಿದೆ. ನೈಜ ವರದಿ ಗ್ರಾಮಾಡಳಿತ ಅಧಿಕಾರಿಯಿಂದ ಬಂದ ನಂತರ ಆ ಕಾರ್ಡ್ಗಳು ಅನರ್ಹ ಕಾರ್ಡ್ಗಳು ಏನಿದೆ ಅದು ರದ್ದುಗೊಳ್ಳುತ್ತದೆ. ಓಕೆ, ಇಲ್ಲಿ ನಮ್ಮ ಈ ಬೆಳ್ತಂಗಡಿ ತಾಲೂಕು ಎಷ್ಟು ಅನ್ನಭಾಗ್ಯ ಫಲಾನುಭವಿಗಳಿದ್ದಾರೆ ಮನೀಶ್ ಅವರೇ?
ಬೆಳ್ತಂಗಡಿ ತಾಲೂಕಿನಲ್ಲಿ 46,217 ಅನ್ನಭಾಗ್ಯ ಫಲಾನುಭವಿಗಳಿದ್ದಾರೆ ಸರ್. ಓಕೆ, ಈಗ ಇದಕ್ಕೆ ಏನಾದ್ರು NOC ಕೊಡುವಂತ ಏನಾದ್ರು ಯಾವಾಗ ಕೊಡ್ಬೋದು NOC? ಈಗ ಕೆಲವರು ನಮ್ದು BPL ಕಾರ್ಡ್ ಇದ್ರೂ ಕೂಡ ಕ್ಯಾನ್ಸಲ್ ಆಗುವಂತ ಚಾನ್ಸ್ ಇರುತ್ತೆ, ಅವ್ರಿಗೆ NOC ಕೊಡುವಂತ ಒಂದು ಯೋಜನೆ ಕೂಡ ಇದೆ. ಸೊ ಅದು ಯಾವಾಗ ಕೊಡ್ಬೋದು ಅವರು? ಎನಿ ಟೈಮ್ ಕೂಡ ಅವರು ಆಹಾರ ಇಲಾಖೆಯನ್ನು ಸಂಪರ್ಕಿಸಬಹುದು. ಅಲ್ಲಿ ಮಾಹಿತಿ ಕೊಡ್ತಾರೆ. ಅವರು ಏನಾಗಿದೆ, ಏನ್ ಅಪ್ಡೇಟ್ ಆಗ್ಬೇಕು ಅನ್ನೋದನ್ನು ತಿಳಿಸ್ತಾರೆ. ಅವರು ತಾಲೂಕು ಕಚೇರಿಯಲ್ಲಿ ಆಹಾರ ಇಲಾಖೆ ಇದೆ, ಅಲ್ಲಿಗೆ ಸಂಪರ್ಕಿಸಬಹುದು. ಓಕೆ, ಈ ಬಗ್ಗೆ ಈಗ ಅನ್ನಭಾಗ್ಯ ಯೋಜನೆ ಕೂಡ ಇದರ ಬಗ್ಗೆ ದುರುಪಯೋಗ ಆಗ್ತಿರೋ ಒಂದು ದೂರು ಕೂಡ ಇದೆ. ಹಾ, ಸೊ ನಿಮ್ ಗಮನಕ್ಕೆ ಏನಾದ್ರು ಬಂದಿದ್ಯಾ? ಇದ್ರ ಬಗ್ಗೆ ಯಾರಾದ್ರೂ ಮಾಹಿತಿ ಕೊಟ್ಟಿದ್ದಾರಾ? ಇದು 6,474 ಈ ಮಾನದಂಡ ಕೂಡ ಅನ್ವಯ ಆಗ್ತುಂಟು. ಕಾರ್ಡ್ ಅನ್ನು ಯಾಕೆ ದುರುಪಯೋಗ ಮಾಡ್ತಿದ್ದಾರೆ ಅದಕ್ಕೂ ಕೂಡ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ ಇಲಾಖೆ. ಓಕೆ, ಹೊಸ ಕಾರ್ಡ್ಗೆ ಅರ್ಜಿ ಕೊಡುವಂತ ಅವಕಾಶ ಯಾವಾಗ? ಸದ್ಯಕ್ಕೆ ಈಗ ಇಲ್ಲ. ಈಗದ ಪರಿಸ್ಥಿತಿಯಲ್ಲಿ ಹೊಸ ಕಾರ್ಡಿಗೆ ಅವಕಾಶ ಇಲ್ಲ, ಕಲ್ಪಿಸಲಾಗಿಲ್ಲ. ಅಗತ್ಯ ಆರೋಗ್ಯ ಚಿಕಿತ್ಸೆಗೆ ಇದ್ದ ಸಂದರ್ಭದಲ್ಲಿ ಮಾಡಿಕೊಡ್ತಿದ್ದಾರೆ ಅಷ್ಟೇ. ಓಕೆ, ಧನ್ಯವಾದಗಳು ಮನೀಶ್ ಅವರೇ. ಓಕೆ, ನೆಕ್ಸ್ಟ್ ನಾವು ಹೋಗ್ತಿರುವಂತ ವಿಷಯ ದೊಂಡೋಲೆ ನಾಲೆಯ ರಸ್ತೆ ಕುಸಿತ, ಸೇತುವೆಯು ಅಪಾಯದಲ್ಲಿ. ಇದರ ಬಗ್ಗೆ ಸಂಪೂರ್ಣ ವರದಿ ಕೊಟ್ಟಂತವರು ದಾಮೋದ ದೊಂಡೋಲೆ. ನೀವು ಅಲ್ಲಿ ಹೋಗ್ಬಿಟ್ಟು ನೈಜ ಚಿತ್ರಣ ವರದಿ ಕೊಟ್ಟಂತವರು ದಾಮೋದ ದೊಂಡೋಲೆ. ನೀವು ಅಲ್ಲಿ ಹೋಗ್ಬಿಟ್ಟು ನೈಜ ಚಿತ್ರವನ್ನು ನೋಡಿದೀರಾ, ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದೀರಾ, ನೀವೇ ಹೋಗಿ ಖುದ್ದಾಗಿ ಅಲ್ಲಿ ವರದಿಯನ್ನು ಮಾಡಿದಂತವರು ದಾಮೋದ ದೊಂಡೋಲೆ. ಸೊ ನೀವು ಹೇಳಿದ್ರೆ ಉತ್ತಮ. ನನ್ನದೇ ಊರು ದೊಂಡೋಲೆ ನಾಲೆಯ ರಸ್ತೆ ಕುಸಿತ, ಸೇತುವೆಯು ಅಪಾಯದಲ್ಲಿ. ಇದು ಬಹಳ ಒಂದು ಬೇಸರದ ವಿಷಯ. ಯಾಕೆ ಅಂತಂದ್ರೆ ದೊಂಡೋಲೆ ನಾಲೆಯಲ್ಲಿ ಅಲ್ಲಿಂದ ನಮಗೆ ಒಂದು 2 ಬಸ್ಗಳಿತ್ತು. ಧರ್ಮಸ್ಥಳದ ಡಿಪೋದಿಂದ ಹೊರಟು ಅದು ಬಂದ ಬೆಳಾಲಿಗೆ ಬಂದು, ಬೆಳಾಲಿನ ಮಂದಾರ ಮಾರ್ಗವಾಗಿ ಉಪ್ಪಿನಂಗಡಿ ಸಂಪರ್ಕ ಮಾಡೋದು. ಅದು ಬಹಳಷ್ಟು ನೆರವಾಗಿದೆ ಆ ಭಾಗದ ಒಂದು ಜನರಿಗೆ. ಮುಖ್ಯವಾಗಿ ಒಂದಷ್ಟು ಸ್ಟೂಡೆಂಟ್ಸ್ ನಾರ್ಯದಿಂದ ಬೆಳಾಲಿಗೆ ಬರುವವರಿದ್ದಾರೆ, ದೊಂಡೋಲಿಂದ ಬೆಳಾಲಿಗೆ ಬರುವವರಿದ್ದಾರೆ, ನಾರ್ಯ ದಾಟಿದ ನಂತರ ಮಾಯ ಅಂತ ಸಿಗುತ್ತೆ, ಮಾಯದಿಂದ ಬೆಳಾಲಿಗೆ ಬರುವವರಿದ್ದಾರೆ, ಬೆಳಾಲಿನಿಂದ ಬಂದಾರಿಗೆ ಹೋಗುವವರಿದ್ದಾರೆ, ಬಂದಾರಿಂದ ಉಪ್ಪಿನಂಗಡಿ ಹೋಗುವವರಿದ್ದಾರೆ. ಈ ರಸ್ತೆಯ ಮೂಲಕ ಹಾದು ಹೋಗಬೇಕಾಗಿರುವಂತಹ ಬಸ್ ಅನ್ನು ಕ್ಯಾನ್ಸಲ್ ಆಗಿದೆ. ಯಾಕೆ? ಈ ಸೇತುವೆ ಕಾರಣ. ಇಲ್ಲಿ ಒಂದು ಬೋರ್ಡ್ ಹಾಕಲಾಗಿದೆ, ರಸ್ತೆಯ ಸೇತುವೆ ಕುಸಿದಿದೆ, ಘನ ವಾಹನಗಳಿಗೆ ಪ್ರವೇಶ ಇಲ್ಲ ಅಂತ. ಈ ಬೋರ್ಡ್ ಹಾಕಿದರೆ ನಮಗಿದ್ದಂತೆ 2 ಬಸ್ ಕೂಡ ಕ್ಯಾನ್ಸಲ್ ಆಗಿದೆ. ಓಕೆ, ಆ ಬಸ್ ಕ್ಯಾನ್ಸಲ್ ಆಯ್ತು. ಇದನ್ನ ಗ್ರಾಮ ಸಭೆಯಲ್ಲಿ ನಾವು ಪ್ರಶ್ನಿಸಿದ್ದೇವೆ, ಇದನ್ನ ನಾವು ಹಾಕಿದ್ದೇವೆ, ಗ್ರಾಮ ಸಭೆಯಲ್ಲೂ ಕೂಡ ಪ್ರಶ್ನಿಸಿದ್ದೇವೆ. ಆದ್ರೆ ನಮಗೆ ಒಂದು ದೊಂಡೋಲೆ ನಾಲೆಯ ನಾಗರಿಕರು ನಮ್ಮ ಹತ್ರ ಬಹಳಷ್ಟು ಕೇಳಿದ್ದೇವೆ ಅಂತಂದ್ರೆ, ನೀವೆಲ್ಲ ಕಡಿಮೆ ಮಾಡ್ತೀವಿ, ಇದನ್ನ ನೀವು ಗ್ರಾಮ ಸಭೆಯಲ್ಲಿ ಪ್ರಶ್ನಿಸಿದ್ರೆ, ಗ್ರಾಮ ಸಭೆಯಲ್ಲಿ ಪ್ರಶ್ನಿಸಿದ್ದನ್ನ ಸುದ್ದಿ ಬಿಡುಗಡೆ ಹಾಕಿದೆ. ಗ್ರಾಮ ಸಭೆಯಲ್ಲಿ ಹೀಗೆ ದೊಂಡೋಲೆ ನಾಲೆಯ ರಸ್ತೆಯ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ರು ಅನ್ನೋದು. ಆದ್ರೆ ನೀವು ಯಾಕೆ ಅದನ್ನ ಸಪರೇಟ್ ಆಗಿ ಒಂದು ವರದಿ ಮಾಡಲಿಲ್ಲ ಅನ್ನುವಂಥದ್ದು ಒತ್ತಾಯ. ಎಲ್ಲಾ ಕಡೆ ವರದಿ ಮಾಡ್ತೀವಿ, ಇಲ್ಲಿದ್ದು ವರದಿ ಆಗಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಒತ್ತಾಯದ ಹಿನ್ನೆಲೆಯಲ್ಲಿ ನಾವು ಹೋಗಿ ಅದರ ವರದಿಯನ್ನು ಕೂಡ ಮಾಡಿದ್ದೇವೆ. ಈ ವರದಿಯನ್ನು ಮಾಡುವಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಸುಧಾಕರ್ ಗೌಡ ಅವರು ನಮಗೆ ಅಲ್ಲಿಗೆ ಸಿಗ್ತಾರೆ, ಅಲ್ಲಿಗೆ ಅವ್ರು ಹೋದವರು ಅಲ್ಲೇ ಬಂದಾಗ ಸಿಗ್ತಾರೆ. ಅವ್ರದ್ದು ನಾವು ವಿಚಾರಣೆ ಮಾಡ್ತೀವಿ, ಏನಿದು, ಯಾಕಿದೆ, ಯಾಕೆ ಹೀಗಾಗಿದೆ ಅಂತ. ಅದು ಜಿಲ್ಲಾ ಪಂಚಾಯತಿನ ಅನುದಾನದಲ್ಲಿ ಮಾಡಿರುವಂತಹ ರಸ್ತೆ. ಆದ್ರೆ ಈಗ ಜಿಲ್ಲಾ ಪಂಚಾಯತ್ ಅನುದಾನ ಅವರಿಗೆ ಸಿಗ್ತಾ ಇಲ್ಲ, ಮತ್ತು ಯಾವ ಅನುದಾನಕ್ಕೆ ಬರೆದ್ರು ಕೂಡ ಅನುದಾನ ಸರಿಯಾಗಿ ಬರ್ತಾ ಇಲ್ಲ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ವೈಯಕ್ತಿಕವಾಗಿ ಅಲ್ಲ, ಗ್ರಾಮ ಪಂಚಾಯತ್, ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅವರ ಬೇರೆ ಎಡೆಗೆ ಇಡುವಂತಹ ಕೆಲವು ಅನುದಾನಗಳನ್ನ ಒಟ್ಟುಗೂಡಿಸಿ ಒಂದು 5 ಲಕ್ಷದಷ್ಟು ಅನುದಾನವನ್ನ ಈ ರಸ್ತೆಗೆ ಇಡಬೇಕು. ಈ ಸೇತುವೆ ಕಟ್ಟಾಗುವಂತ ಮೂವ್ಮೆಂಟ್ ಅಲ್ಲಿದೆ. ಯಾಕೆ ಸೇತುವೆ ಕಟ್ಟಾಗುವ ಮೂವ್ಮೆಂಟ್ ಇದೆ ಅಂತಂದ್ರೆ, ಪಕ್ಕದಲ್ಲಿ ಇರ್ತಂತ ರಸ್ತೆ ಕುಸಿತಾ ಇದೆ. ಒಂದು ವೇಳೆ ಇನ್ನೂ ಜಾಸ್ತಿ ಕುಸಿದ್ರೆ ಸೇತುವೆ ಕಟ್ಟಾಗ್ತದೆ. ನಾವು ಈಗ 5 ಲಕ್ಷ ಅಂತ ಹೇಳ್ತೀವಿ, ನೆಕ್ಸ್ಟ್ ಒಂದು ವೇಳೆ ಜಾಸ್ತಿ ರಸ್ತೆ ಕುಸಿದು ಸೇತುವೆಯು ಕಟ್ಟಾದ್ರೆ ಇನ್ನು 25 ಲಕ್ಷ ಅನುದಾನ ಇರ್ಬೇಕು. ನಾವು ಈಗ ಎಚ್ಚೆತ್ತುಕೊಳ್ಳೋದ್ರಿಂದ ಕಷ್ಟ ಆಗುವಂತದ್ದು ಇದೆ. ಈ ಹಿನ್ನೆಲೆಯಲ್ಲಿ ಅವರು ಮಾತನಾಡ್ತಾ ಹೇಳಿದ್ರು, ಈಗಾಗಲೇ ನಿರ್ಣಯ ಆಗಿದೆ, 5 ಲಕ್ಷ ರೂಪಾಯಿಯನ್ನು ಇಡ್ತೇವೆ ಅನ್ನೋದು. ಅಲ್ಲಿಯೂ ಕೂಡ ಆ ಒಂದು ರಸ್ತೆ ಕಟ್ಟಾದ ಭಾಗದಲ್ಲಿ ಒಂದು ಚಿಕ್ಕ ತೊರೆ ಇದೆ, ಆ ತೊರೆ ಹರಿತಾ ಇದೆ. ಆ ಮಳೆ ಈಗ ಇದೇ ಸಮಸ್ಯೆ, ಮಳೆ ಬರ್ತಾ ಇದೆ, ಅಲ್ಲಿ ಅವ್ರಿಗೆ ಕಟ್ಟಕ್ ಆಗ್ತಾ ಇಲ್ಲ ಅನ್ನೋದು ಅವರ ಮಾತು. ನಾವು ಗ್ರಾಮಸ್ಥರ ಮಾತನ್ನು ಕೂಡ ಕೇಳಿದ್ವಿ, ಅದ್ರ ಜೊತೆಗೆ ಅವರ ಮಾತನ್ನು ಕೂಡ ಕೇಳಿದ್ವಿ. 2 ಕಡೆಯ ಒಪಿನಿಯನ್ ಹಾಕಿದ್ದೇವೆ. ಆದ್ರೆ ಇಲ್ಲಿ ಓಡಾಟಕ್ಕೆ ಬ್ರೇಕ್ ಅಂತ ಹೇಳ್ತೀವಿ, ಅದು ರಾತ್ರಿ ಹೊತ್ತಿನಲ್ಲಿ ಮರಳೂರಲ್ಲಿ ಓಡಾಡ್ತಾ ಇದೆ ಅನ್ನುವಂತ ಮಾಹಿತಿಗಳಿದೆ. ನಮಗೆ ಯಾರು ಕೊಟ್ಟಿದ್ದೀವಿ ಮಾಹಿತಿ? ಗ್ರಾಮಸ್ಥರೇ ಕೊಡ್ತಾರೆ. ನೀವು ಘನವಾಹನಗಳು ಓಡಾಡಬಾರ್ದು ಅಂತ ಹೇಳ್ತೀವಿ, ಆದ್ರೆ ರಾತ್ರಿ ಹೊತ್ತು ಹೇಗೆ ಅದು ಮರಳಿನಲ್ಲಿ ಓಡಾಡ್ತಾರೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾರೆ. ಅವರ ಪ್ರಶ್ನೆಯೂ ಕೂಡ ವ್ಯಾಲಿಡ್. ಓಡಾಡುವುದು ಹೌದಾದ್ರೆ ಅವರು ಘನವಾಹನ ಕೈಗೊಳ್ಳಬೇಕು, ಅಥವಾ ಓಡಾಡ್ಲಿಕ್ಕೆ ಬಿಡಬಾರ್ದು. ಇನ್ನಷ್ಟು ಸಂಪರ್ಕ ಕುಸಿತದೆ, ಇನ್ನಷ್ಟು ರಸ್ತೆ ಕುಸಿತದೆ, ಹೀಗೆ ಕುಸಿಯೋದಕ್ಕೆ ಬಿಡಬಾರ್ದು ಅನ್ನುವಂಥದ್ದು ನಮ್ಮ ವಾದ. ಜೊತೆಗೆ ಅದಕ್ಕೋಸ್ಕರವಾಗಿ ಈ ವರದಿಯನ್ನ ಮಾಡಿರುವಂಥದ್ದು. ಹಾಗಂತ ಧರ್ಮಸ್ಥಳ ಗ್ರಾಮ ಪಂಚಾಯತಿಗೆ ಗೊತ್ತಿದ್ದು ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಮ್ಮ ವರದಿಯ ನಂತರ ಕೈಗೊಂಡಿದ್ದ ನಿರ್ಧಾರ ಅಲ್ಲ, ಆದ್ರೆ ಮಾಡಲಿಲ್ಲ ಕೆಲಸ.
ಕೆಲಸ ಮಾಡ್ಲಿಕ್ಕೆ ಮಳೆ ಅಡ್ಡ ಬರ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಈಗ ಅವ್ರು ನೆಕ್ಸ್ಟ್ ಗೆ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ನಾವು ಈ ಗ್ರಾಮ ಸಭೆಯಲ್ಲಿ ಇದನ್ನು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅವರೊಂದು ನಿಗದಿತವಾದ ಸಮಯವನ್ನ ಹೇಳಿದ್ದಾರೆ, ಇಷ್ಟರೊಳಗೆ ಮಾಡಿಕೊಡುವ ಅನ್ನೋದು. ಮಾಡಿಕೊಡ್ಲೇಬೇಕು. ಯಾಕೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಈಗ ನಮಗೆ ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳು ಕಟ್ ಆಗ್ತಾ ಹೋಗುದು. ಬಸ್ ಇತ್ತು, ಬಸ್ ಇಲ್ಲ, ಬಸ್ ಅನ್ನು ನಿಲ್ಲಿಸಿದ್ರು. ಈಗ ಅಲ್ಲಿ ಇರುವಂತಹ ಸ್ಟೂಡೆಂಟ್ಸ್, ದೊಡ್ಡೋಲೆಯಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ಬೆಳಲಿಗೆ ಹೋಗುವಂತ ಒಂದು ಇಬ್ಬರು ಏನೋ ಇದ್ದಾರೆ. ಆ ಇಬ್ಬರಿಗೆ ಈಗ ಆಗುವಂತ ತೊಂದರೆಯನ್ನ ನಾವು ಸಾರ್ವಜನಿಕವಾಗಿ ಪ್ರಶ್ನಿಸಬೇಕು. ಯಾಕೆ? ನೇತ್ರಾವತಿ ಬರಬೇಕು, ನೇತ್ರಾವತಿಯಿಂದ ಉಜಿರೆ ಬರಬೇಕು, ಉಜಿರೆಯಿಂದ ಬೆಳಲಿಗೆ ಹೋಗ್ಬೇಕು, ವಾಪಸ್ ಅವನು ಬೆಳಲಿಂದ ಉಜಿರೆಗೆ ಬಂದು ಉಜಿರೆಯಿಂದ ನೇತ್ರಾವತಿ ಬಂದು ನೇತ್ರಾವತಿಯಿಂದ ದೊಡ್ಡವರಿಗೆ ಹೋಗ್ಬೇಕು. ಇದಿಷ್ಟು ಘಟನೆ ಹೇಗಾಗಿದೆ, ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು, ಇದು ಬಹಳ ಕಷ್ಟ ಆಗ್ತದೆ. ಇದು ಬಹಳಷ್ಟು ತೊಂದರೆ ಅನುಭವಿಸಲಿಕ್ಕೆ ಕಾರಣ ಆಗ್ತದೆ. ಇದು ಓಡಾಟಕ್ಕೂ ಕೂಡ ಅಲ್ಲಿ ಬ್ರೇಕ್ ಆಗ್ತವೆ. ಆ ಬ್ರೇಕ್ ಹಾಕಲಾಗಿದೆ. ಬಟ್ ಜನರು ಕೇಳ್ತಿರುವಂತದ್ದು ಸ್ವಲ್ಪ ಏನಾದ್ರು ಬೇಗ ಮಾಡಿ, ತೊಂದರೆಗಳಾಗ್ತದೆ. ಇನ್ನೊಂದು, ಅಲ್ಲಿ ರೈಟ್ ಸೈಡ್ ನಲ್ಲಿ ದೊಡ್ಡ ಹೊಂಡೆ, ವಾಹನಗಳ ನಿಲ್ಲಿಸಿ ಲೆಫ್ಟ್ ಸೈಡ್ ಅಂತೂ ಕುಸಿತ ಇದೆ. ರೈಟ್ ಸೈಡ್ಗೂ ಇಳಿಸಂಗಿಲ್ಲ, ಲೆಫ್ಟ್ ಸೈಡ್ಗೂ ಇಳಿಸಂಗಿಲ್ಲ. ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ ಜನರು. ಆದ್ರಿಂದ ಅವರು ಪ್ರತಿಭಟನೆ ಎಚ್ಚರಿಕೆಯನ್ನು ಹೇಳಿದ್ದಾರೆ. ನಡೆದಾಡುದು ಕಷ್ಟ ಅಂತ ಬಹಳ ಅಸಹಾಯಕ ಸ್ಥಿತಿಯಲ್ಲಿ ಹೇಳಿದ್ದಾರೆ. ಗ್ರಾಮಸ್ಥರಿಗೆ ಏನಿದೆ ಪರ್ಯಾಯ ವ್ಯವಸ್ಥೆ? ಆಟೋ ಮೂಲಕ ಸಂಚಾರ ಮಾಡ್ಲೇಬೇಕಾಗುತ್ತಲ್ವ? ಅವರೆಲ್ಲ ಯಾವ ರೀತಿ ಹೋಗ್ಬೇಕಾಗುತ್ತೆ? ಬಹಳಷ್ಟು ಜನ ಆ ಬಸ್ ಅನ್ನು ನಿಂತ್ಕೊಂಡಿಲ್ಲದೇ ಇರ್ಬೋದು. ಆದ್ರೆ ಬಸ್ಸಿನ ಅವಶ್ಯಕತೆ ಇದೆ. ಬಸ್ ಟೈಮಿಂಗ್ಸ್ ಅಲ್ಲಿ ಬರೋದು ಬೆಳಗ್ಗೆ ಮತ್ತು ಸಂಜೆ. ಈ ಟೈಮಿಂಗ್ಸ್ ನಲ್ಲಿ ಜನ ಅದನ್ನ ಅವಲಂಬಿತವಾಗಿದ್ರು, ಅದರಲ್ಲೇ ಹೋಗ್ತಾ ಇದ್ರು, ಅದರಲ್ಲೇ ಅವಲಂಬಿತವಾಗಿದ್ರು. ಈಗ ಅದಿಲ್ಲ. ಈಗ ಅವ್ರು ಮತ್ತೆ ಏನೋ ಆಟೋ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಬಟ್ ಇದು ಆದಷ್ಟು ಬೇಗ ಆಗ್ಬೇಕು. ಯಾಕೆ ಇದಾಗಬೇಕು ಅಂತ ಹೇಳಿದ್ರೆ ಬಹಳ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿಯ ಪರಿಸ್ಥಿತಿ, ತುಂಬಾ ಜನ ಈಗ ಒಂದು 750 ಮನೆಗಳಿದ್ದಾರೆ. ಅವರು ಸೇತುವೆಯ ಈಚೆ, ಸೇತುವೆ ದಾಟಿ 750 ಮನೆಗಳಿದ್ದಾರೆ. ಆ ಎಲ್ಲ ಮನೆಯವರಿಗೂ ತೊಂದರೆ ಆಗ್ತದೆ. ಇಲ್ಲದಿದ್ರೆ ಅವರೆಲ್ಲರೂ ಕೂಡ ಮಾಯಾ ಬೆಳ ರಸ್ತೆಯನ್ನು ಅವಲಂಬಿಸಬೇಕು. ಮಾಯಾ ಬೆಳಲಾಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಅಂದ್ರೆ ಎಷ್ಟು ಕಿಲೋಮೀಟರ್ ದೂರ ಆಗುತ್ತೆ ಆತರ ಬರ್ಬೇಕಾದ್ರೆ ಅವ್ರಿಗೆ ನೇರವಾಗಿ ಹೋಗೋಕ್ಕಿಂತ? ನೇರವಾಗಿ 1 ಕಿಲೋಮೀಟರ್ ದೂರ ಇರಬಹುದು. 13 ರಿಂದ 15 ಕಿಲೋಮೀಟರ್ ದೂರ ಕ್ರಮಿಸಬೇಕು. ಬೆಳಾಲಿಗೆ ಹೋಗಿ ಈ ರೀತಿಯಾಗಿ ಕ್ರಮಿಸಬೇಕು. ಇನ್ನೊಂದು ರಸ್ತೆ ಇದೆ, ಅದು ಕೂಡ ದುರಸ್ತಿ ಸಂಪೂರ್ಣವಾಗಿ ಆಗಬೇಕಿದೆ ಅನ್ನುವಂಥದ್ದು ಮತ್ತು ಒಟ್ಟಿನಲ್ಲಿ ಆದಷ್ಟು ಬೇಗ ಆಗಬೇಕು ಅನ್ನುವಂಥದ್ದು ನಮ್ಮ ವಾದ. ಮತ್ತೆ ದೊಡ್ಡ ಸಮಸ್ಯೆ ಆಗಿರುವುದರಿಂದ ಸ್ಥಳೀಯ ಸಮಸ್ಯೆ, ಗ್ರಾಮ ಪಂಚಾಯತ್ ಅದನ್ನು ಸ್ಪಂದಿಸಬೇಕು. ಜೊತೆಗೆ ಕ್ಷೇತ್ರದ ಶಾಸಕರು, ಸಂಸದರು ಕೂಡ ಅದಕ್ಕೆ ಸ್ಪಂದನೆ ಕೊಡಬೇಕು. ಯಾಕಂತ ಹೇಳಿದ್ರೆ ಎಲ್ಲಾ ವಿಚಾರಗಳು ಬಂದಾಗ ಕೂಡ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ದೊಡ್ಡ ಬಜೆಟ್ ಬೇಕಾಗ್ತದೆ, ದೊಡ್ಡ ಸಮಸ್ಯೆ ಕಾಣ್ತಾ ಇದೆ. ಸುಮಾರು 750 ಜನಸಂಖ್ಯೆಯಷ್ಟಿರುವಂತ ಪ್ರದೇಶ ಇದೆ. ಖಂಡಿತವಾಗಿಯೂ ಕ್ಷೇತ್ರದ ಶಾಸಕರು, ಸಂಸದರು ಅದಕ್ಕೆ ಸ್ಪಂದನೆ ಕೊಟ್ರೆ ಆ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗ್ತದೆ. ಖಂಡಿತ. ಗ್ರಾಮ ಪಂಚಾಯತ್ನವರು 5 ಲಕ್ಷ ಇಡ್ತೇವೆ ಅಂತ ಹೇಳ್ತಿದ್ದಾರೆ. ಯಾವ 5 ಲಕ್ಷ? ಇನ್ನೊಂದು ಕಡೆಗೆ ಇಟ್ಟಂತ 5 ಲಕ್ಷ, ಒಂದು ಕಡೆಗೆ 20,000 ಇಟ್ಟಿರ್ತಾರೆ, ಅದನ್ನು ತೆಗೆದಿಲ್ಲ ಆಗ್ತಾರೆ. ಇನ್ನೊಂದು ಕಡೆಗೆ 1 ಲಕ್ಷ ಇಟ್ಟಿರ್ತಾರೆ, ಅದನ್ನು ತೆಗೆದಿಲ್ಲ ಆಗ್ತಾರೆ. ಇವರ 5 ಲಕ್ಷ ಇಟ್ರೆ ಅಲ್ಲಿ ಉಳಿದ 5 ಕಡೆಗೆ ಕೆಲಸ ಆಗೋದಿಲ್ಲ. ಆ ಪಂಚಾಯತ್ ಸದಸ್ಯ ಇನ್ನುಳಿದವರು ಏನ್ ಹೇಳ್ತಾರೆ, ನನ್ನ ವಾರ್ಡಿ ಕಾಸು ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಜನ ಏನ್ ಹೇಳ್ತಾರೆ, ನನ್ನ ವಾರ್ಡಿನ ಒಂದು ಮೋರಿ ಹಾಕಿದ್ರೆ ಆಗಿಲ್ಲ ಅಂತ. ಯಾಕೆ ಹೇಗಾಗ್ತದೆ? ಅವನು ಎಲ್ಲ ಕಾಸನ್ನು ಇಲ್ಲಿ 5 ಲಕ್ಷ ಇಲ್ಲಿ ಅನುದಾನ ಇಟ್ಟಿದ್ದಾರೆ ಅಂತ ಹೇಗಾಗ್ತದೆ? ಆದ್ರಿಂದ ಇವರು ಹೇಳಿದ ಹಾಗೆ ಶಾಸಕರು ಗಮನ ಹರಿಸಬೇಕು, ಜಿಲ್ಲಾ ಪಂಚಾಯತಿನ ಅನುದಾನವನ್ನು ತರಿಸ್ಕೋಬೇಕು, ಅದನ್ನ ಮಾಡಿಸ್ಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಒತ್ತಾಯ. ನನಗಿಲ್ಲಿ 2 ವಿಚಾರ ಇದೆ. ಒಂದು ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ. ನನ್ನ ಕೆಲಸವೂ ನಾನಲ್ಲಿಯ ಜನಪ್ರತಿನಿಧಿಯು, ನಾನಲ್ಲಿಯ ಜನಪ್ರತಿನಿಧಿಯನ್ನು ಒತ್ತಾಯ ಮಾಡುವಂತ ಗ್ರಾಮಸ್ಥನು. ಆದ್ರಿಂದ ಇಲ್ಲಿ ವರದಿಯೂ ಮಾಡಿದ್ದೇನೆ, ಅದ್ರ ಜೊತೆಗೆ ನನ್ನ ಗ್ರಾಮಸ್ಥರು ಕೂಡ ಅದರಿಂದ ಒತ್ತಾಯ 2 ಮುಖದಲ್ಲಿಯೂ ಕೂಡ ನಾನು ಮಾಡ್ತೇನೆ. ಆದಷ್ಟು ಬೇಗ ಅಲ್ಲಿ ರಸ್ತೆ ದುರಸ್ತಿಯಾಗಿ ಆ ಸೇತುವೆ ಕೂಡ ಒಂದು ನವೀಕರಣಗೊಂಡಿದ್ದ ಹೇಳ್ತಾ, ಈಗ ನೆಕ್ಸ್ಟ್ ವಿಷಯ ನಾವು ಈಶ್ವರ ಮಲ್ಪೆಗೆ ಆಪದ್ ಬಾಂಧವನಾದ ಕೇರಳ. ಸಾವಿರಾರು ಜೀವ ಕಾಪಾಡಿರುವ ಮುಡುಗು ತಜ್ಞನ ವಿಶೇಷ ಚೇತನ ಮಕ್ಕಳಿಗೆ ಕ್ಯಾಲಿಕಟ್ನಲ್ಲಿ ಚಿಕಿತ್ಸೆ. ಶಿರೂರು ಘಟನೆಯ ಲಾರಿ ಮಾಲಕ ಮುನಾಫ್ ನೇತೃತ್ವದಲ್ಲಿ ಮಾನವೀಯ ನೆರವು. ಕೇರಳ ಸರ್ಕಾರದಿಂದ ಉದ್ಯೋಗ, ಮನೆ ಕೊಡುವ ಭರವಸೆ. ಇದು ನಿಜ ಕೂಡ ಒಂದು ಒಬ್ಬ ಮನಸ್ಸು ಕರಗುವಂತ ವಿಷಯ. ಯಾಕಂತ ಹೇಳಿದ್ರೆ ಆ ಈಶ್ವರ ಮಲ್ಪೆ ಅಂತ ಹೇಳಿದ್ರೆ ಅವ್ರು ಆಪದ್ ಬಾಂಧವ, ನಮ್ಮ ಕರ್ನಾಟಕದ ಹೆಮ್ಮೆ ಅಂತೂ ತಪ್ಪಾಗಲ್ಲ. ಸೊ ಸಾವಿರಾರು ಜನಗಳ ಜೀವವನ್ನು ಕಾಪಾಡಿದಂತವ್ರು. ಆದ್ರೆ ಅವರ ಮನೆಗೆ ನೋಡಿದಾಗ ನಿಜ ಕೂಡ ಬೇಜಾರಾಗುತ್ತಾ. ಪುಟ್ಟ ಮಕ್ಕಳ ತರ ಇದ್ದಾರೆ. ಇನ್ನು ಕೂಡ 23 ವರ್ಷ ಆಗಿದ ಒಬ್ಬ ಮಗಳಿಗೆ, ಅದು ಕೂಡ ಇನ್ನು ಪುಟ್ಟ ಮಗು ತರ ಇದ್ದಾರೆ. ಸೊ ಅವರು ದಿನನಿತ್ಯ ಮನೆಗೆ ಹೋದಾಗ ಅದು ಖುಷಿಯನ್ನ ನೋಡುವಂತ ಅಲ್ಲಿ ಪ್ರಮೇಯವೇ ಇಲ್ಲ.
ಸೊ ನೀವು ಆ ಒಂದು ಕುರಿತಂತೆ ಒಂದು ವರದಿಯನ್ನ ಮಾಡಿದೀರಾ. ಸೊ ನಿಮ್ಗೆ ಆದಂತಹ ಅನುಭವ ಆಗಿರ್ಬೋದು, ಆಮೇಲೆ ನೀವು ಅವರ ಈಶ್ವರ ಮಲ್ಪೆ ಜೊತೆ ಮಾತುಕತೆ ಮಾಡಿದೀರಾ. ಸೊ ಅವ್ರು ಆಡಿದಂತ ಮಾತಿರ್ಬೋದು, ಏನಿದೆ ಈಶ್ವರ ಮಲ್ಪೆ ಅವರು ಸ್ಟೋರಿ ಕೇಳಿದ್ರೆ ಯಾರಿಗೂ ಕೂಡ ಬೇಸರ ಆಗುತ್ತೆ. ಯಾಕಂತಂದ್ರೆ ಅವರೊಬ್ಬ ಅದ್ಭುತವಾದಂತಹ ಒಬ್ಬ ಸಾಹಸಿಗ. ನಮ್ಮ ಊರಿನಲ್ಲಿ ಅಥವಾ ನಮ್ಮಲ್ಲಿ ಬಹಳಷ್ಟು ಸಾಹಸಗಳನ್ನ ಮಾಡಿದವರು, ನಮ್ಮ ಬಹಳಷ್ಟು ಜೀವಗಳನ್ನ ಉಳಿಸಿದವರು. ಅವರಷ್ಟು ಜೀವನ ಉಳಿಸಿದ್ದಾರೆ. ನಾವು ಅವ್ರಿಗೆ ಏನ್ ಕೊಡ್ತಿದ್ದೀವಿ ಅಂತಂದ್ರೆ ಪ್ರಶ್ನೆ ಮಾಡ್ಬೇಕಾಗಿದೆ. ಯಾಕೆ ಪ್ರಶ್ನೆ ಮಾಡ್ಬೇಕು? ಕೇರಳದವರು ಕೊಡ್ತಾರೆ. ಕೇರಳದವರು ಒಂದು ಕಾರ್ಯಾಚರಣೆ ತೊಡಗಿಕೊಂಡಿರೋದು, ಅದು ಕೂಡ ನಮ್ಮೂರಿನಲ್ಲಿ ಆಗಿರುವಂತದ್ದು, ನಮ್ಮ ಆಗಿರುವಂತದ್ದು ಶಿರೂರಿನ ಗುಡಗುಚ್ಚಿದ ಪ್ರಕರಣ. ಅದ್ರಲ್ಲಿ ಒಂದರಲ್ಲಿ ಅವರು ಮಾಡಿದ್ದಕ್ಕೆ, ಆ ಒಂದರಲ್ಲಿ ಏನು ಜೀವಂತ ತರಲಿಲ್ಲ, ಜೀವಂತ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಪ್ರಯತ್ನ ಬಹಳ ನಿರಂತರವಾಗಿತ್ತು. ಅಲ್ಲಿ ಒಂದಷ್ಟು ಅವಮಾನಗಳನ್ನು ಕೂಡ ಅನುಭವಿಸಿದ್ರು. ಆದ್ರೂ ಕೂಡ ಅವ್ರು ಯಾವ್ದು ಕೂಡ ಛಲ ಬಿಡದೆ ನಿರಂತರವಾಗಿ ಅವರು ಆ ಪ್ರಯತ್ನವನ್ನ ಬಿಡ್ಲಿಲ್ಲ. ಆ ಪ್ರಯತ್ನ ಬಿಡ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಈಶ್ವರ ಮಲ್ಪೆ ಅವರ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ನಾವೀಗ ಮಾಡ್ತೇವೆ. ಯಾಕೆ ಮಾಡ್ಬೇಕು? ಈಶ್ವರ ಮಲ್ಪೆ ಅವರ ಒಂದು ವಿಶೇಷತೆ ಏನು ಅಂತಂದ್ರೆ, ಅವರು 3 ಮಕ್ಕಳನ್ನ ಹೊಂದಿದ್ರು. ಅದರಲ್ಲಿ ನಿರಂಜನ್, ಕಾರ್ತಿಕ್ ಮತ್ತು ನಿರಂಜನ್ಗೆ 23 ವರ್ಷ ಇದ್ದಾಗ, ಅಂದ್ರೆ 3 ವರ್ಷದ ಹಿಂದೆ ಅವರು ತೀರ್ಕೊಳ್ತಾರೆ. ಅವರ ಹೆಸರನ್ನು ಆಂಬುಲೆನ್ಸ್ ಮಾಡ್ತಾರೆ. ಆ ನಂತರ ಕಾರ್ತಿಕ್ ಮತ್ತು ಬ್ರಾಹ್ಮಿ, ಕಾರ್ತಿಕ್ ಕೂಡ ಮಲಗಿದಲ್ಲಿರುತ್ತದೆ. 23 ವರ್ಷ ಆಗಿದೆ ಕಾರ್ತಿಕ್ಗೆ. ಬ್ರಾಹ್ಮಿಗೆ 7 ವರ್ಷ. ಅವರಿಗೆ ಬಹಳಷ್ಟು ಅವರು ಇಷ್ಟೆಲ್ಲ ಚಂದ್ರನ ಉಳಿಸ್ತಾರೆ, ತನ್ನ ಮಕ್ಕಳನ್ನ ಸರಿಪಡಿಸೋದಕ್ಕೆ ಆಗುದಿಲ್ಲ ಅನ್ನುವಂಥದ್ದು ಅವರ ವಾದ. ನಾನು ಎಷ್ಟು ಕಷ್ಟಪಡ್ತಿದ್ದೇನೆ ಸರ್, ಆದ್ರೆ ಅವರು ಎಷ್ಟು ಸೇವೆ ಕೊಡ್ತಾರೆ, ಇಷ್ಟೆಲ್ಲ ಮಾಡ್ತಾರೆ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರೆ ನಮ್ಮ ಸರ್ಕಾರ ಏನು, ಕರ್ನಾಟಕ ಸರ್ಕಾರ 900 ಸಾಹಸ ಪ್ರದರ್ಶನಗಳಲ್ಲಿ ಸಾಹಸ ಮಾಡಿ ಬಹಳಷ್ಟು ಜನ ಬದುಕಿಸಿದ್ದಾರೆ. ಏನ್ ಮಾಡಿದೆ ಸರ್ಕಾರ? ಈಶ್ವರ ಮಲ್ಪೆ ಅವರಿಗೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಕೇಳುವ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಊರಿನ ಆರಿಗೋಡಿಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂತಹ ಪ್ರಾರ್ಥನೆಯನ್ನ ನಿಮ್ಮ ಮಕ್ಕಳಿಗಾಗಿ ಮಾಡಿದ್ದಾರೆ ಸರ್. ಅದು ಸುದ್ದಿ ನಿಮ್ಮನ್ನ ಸಂದರ್ಶನ ಮಾಡಿದ ನಂತರ, ಹಲೋ ಸುದ್ದಿ ಸಂದರ್ಶನ ಮಾಡಿದ ಅದೊಂದು ವಿಶೇಷ ಪ್ರಾರ್ಥನೆ ಆಗಿದೆ. ಹೌದೌದು. ಈಗ ಎಲ್ಲಿದ್ದೀರಿ? ಕೇರಳದಲ್ಲಿ ಏನೇನಾಗಿದೆ ಮಲ್ಪೆ ಅವರೇ? ಕೇರಳದಲ್ಲಿ ಮೊನ್ನೆ ನೀವೊಂದು ಪ್ರಾರ್ಥನೆ ಮಾಡಿದವರು ಸ್ವಾಮೀಜಿ ಅವರು, ನನ್ನ ಮಗು ಅದೇ ದಿನ ರಾತ್ರಿ, ಆ ರಾತ್ರಿ ಬೆಳಗಾಗೋದ್ರೊಳಗೆ ಮಗು ಇಷ್ಟು ದಿವಸ ಹೇಗೆ ಇಷ್ಟು 7 ವರ್ಷ ನಾಲಿಗೆ ಹೊರಗೆ ಆಗ್ತಿತ್ತು, ಅದು ಅವತ್ತೇ ಸ್ಟಾಪ್ ಆಗಿ ಹೋಗಿದೆ, ಒಳಗೆ ಹಾಕಿದೆ. ಯಾಕಂದ್ರೆ ಇಷ್ಟು ದಿವಸ ಅಂದ್ರೆ ಆ ದಿವಸ ಇಷ್ಟು ದಿನ ನಾಲಿಗೆ ಹೊರಗೆ ಹಾಕಿದ್ಲು, ಅವನ ಮುಂದೆ ಬುದ್ಧಿ ತರ. ಈಗ ನೋಡಿದ್ರೆ ಬೆಳಿಗ್ಗೆ ಆಗೋದ್ರೊಳಗೆ ನಾಲಿಗೆ ಒಳಗಿತ್ತು, ಎಲ್ಲ ಸೀದಾ ಎಲ್ಲ ಮಕ್ಕಳು ತರನ ಆಗಿದೆ. ಅದೊಂದು ವಿಶೇಷವಾಗಿ ಒಂದು ಪ್ರಾರ್ಥನೆ ಫಲ ನೆನೆಸ್ಕೊಳ್ಬೋದು ದೇವ್ರದ್ದು, ಮತ್ತೆ ಎಲ್ಲರ ಒಂದು ಆಶೀರ್ವಾದ ನೆನೆಸ್ಕೊಳ್ತೇನೆ. ಈಗ ಸುಮಾರು ಒಂದು 5 ದಿವಸ ಟ್ರೀಟ್ಮೆಂಟ್ ಆಯುರ್ವೇದಿಕ್ ಆಗ್ತಾ ಉಂಟು ಇಲ್ಲಿ. ಚೆನ್ನಾಗಿದೆ, ಎಲ್ಲ ಮಕ್ಕಳ ತರ ಆಗುವ ಒಂದು ಲಕ್ಷಣ ಕಂಡು ಬರ್ತಾ ಇದ್ದಾಳೆ. ಅದರಿಂದ ಹೆಚ್ಚಿನ ವಿಚಾರಕ್ಕೆ ನಾವು ಡಾಕ್ಟರ್ನ ಸಂಪರ್ಕಿಸಿ ಹೇಳ್ಬೇಕು. ಯಾಕಂದ್ರೆ 21 ದಿನ ಆಗದೆ ಅವ್ರು ಹೊರಗಡೆ ಏನು ಹೇಳೋದಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ 21 ದಿವಸ ಬಿಟ್ಟು ಅವಳು ನನಗೆ ಒಂದು 50% ಖಂಡಿತವಾಗಿ ಆಗ್ತಾಳೆ ಅಂತ ಧೈರ್ಯ ಇದೆ ನಮ್ಗೆ. 50% ಆಗ್ತಾಳೆ ಅಂತ? ಹೌದೌದು. ಆದ್ರೆ ನೀವು ಹೋದಾಗ ನಿಮಗೆ ಅಲ್ಲಿ ಸಿಕ್ಕ ಸ್ವಾಗತ ಹೇಗೆ? ಅಲ್ಲಿ ಯಾವ ರೀತಿಯಾಗಿ ನಿಮಗೆ ಸಪೋರ್ಟ್ ಸಿಕ್ತು? ಮುನಾಫ್ ಏನ್ ಮಾಡಿದ್ರು? ಹೋಗುದಕ್ಕೆ ಮುಂಚೆ ನಿಮಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದ್ರೆ ಮೊದಲನಾಗಿ ಎಲ್ಲರಿಗೂ ಒಂದು ನಾವು ಎಲ್ಲರೂ ಒಂದು ಆಶೀರ್ವಾದ ಸಿಗುವ ಮಾಡಿದ್ದು ನಿಮ್ಮ ಸುದ್ದಿ ಚಾನೆಲ್ ನಿಂದ. ಆದ್ರೆ ನಿಮಗೆ ಸಹ ನಾನು ಒಂದು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ ನಿಮ್ಮ ಮೀಡಿಯಾದವರಿಗೆ. ಹಾಗೆ ನಾನು ಅಲ್ಲಿ ಹೋದಾಗ ನಂಗೆ ನಿಮ್ಮ ಒಂದು ಸಪೋರ್ಟ್ ಇಂದ ಕೇರಳದಲ್ಲಿ ಇರುವ ಜನಗಳ ಒಂದು ಹೃದಯದಲ್ಲಿ ಯಾವಾಗ್ಲೂ ಈಶ್ವರ್ ಮಲ್ಪೆ ಇದೆ ಅಂತ ತೋರಿಸಿಕೊಟ್ಟಿದ್ದಾರೆ ಅವರು. ಯಾಕೆಂದ್ರೆ ನನ್ನ ಮಕ್ಕಳಿಗಾಗ್ಲಿ ನನಗಾಗ್ಲಿ ಇಲ್ಲಿ ಒಂದು ಔಷಧ ಉಪಚಾರಕ್ಕೆ ಏನು ಕೊರತೆ ಮಾಡಿಲ್ಲ ನಮ್ಗೆ, ಉಳಿದುಕೊಳ್ಳೋಕೆ ಎಲ್ಲವನ್ನು ಅವ್ರು ಕೊಟ್ಟಿದ್ದಾರೆ ಅಲ್ಲಿ. ನಮ್ಗೆ ಈಗ ನೆರವಾಗಿದ್ದು ಈಗ ಹೆಚ್ಚಿನಾಗಿ ನಮ್ಗೆ ಇಲ್ಲಿ ಇದು ಆಯುರ್ವೇದಿಕ ಪುಲಮನ್ನ ಅಷ್ಟವೈದ್ಯ ಆಯುರ್ವೇದಿಕ್ ಮೋಸ ಡಾಕ್ಟರ್ ಒಂದು 3 ಜನರ ಒಂದು ತಿಂಗಳಿಗೆ ಏನು ಅವರಿಗೆ ಸಂಬಳ ಬರ್ತದೆ, ಆ ಸಂಬಳದ ಅರ್ಧ ಭಾಗ ಹಣವನ್ನು ಅವರ ಖರ್ಚಿಂದ ಕೊಡ್ತಾ ಇದ್ದಾರೆ ಅವ್ರು. ಯಾಕೆ? ಆ ಮಗುಗೋಸ್ಕರ. ಇದು ಯಾರಿಗೂ ಗೊತ್ತಿಲ್ಲ, ನಮ್ಗೆ ಅವ್ರು ಹೇಳಿದ್ದು ಎಷ್ಟು ಖುಷಿ ಆಯ್ತು ಆವಾಗ. ನಮ್ಮ ಒಂದು ಡಾಕ್ಟರ್ ಅವರ ಒಂದು ಅರ್ಧ ಸಂಪಾದನೆಯನ್ನು ನಮ್ಮ ಮಕ್ಕಳಿಗೆ ಆಗ್ತಾ ಇದ್ದಾರೆ ಅವರು. ಈಗ ಕಾರ್ತಿಕ್ ಹೇಗಿದ್ದಾರೆ? ಕಾರ್ತಿಕ್ ತೊಂದ್ರೆ ಇಲ್ಲ, ಸ್ವಲ್ಪ ಚೆನ್ನಾಗಿದ್ದಾನೆ. ಈಗ ಕೂತ್ಕೊಂಡು ಹೋಗೋ ತರ ಮಾಡಿಕೊಡ್ತೀನಿ ವೀಲ್ ಚೇರ್ ಅಲ್ಲಿ ಅಂತ ಹೇಳಿದಾರೆ. ಈಗ ನಿಜವಾಗ್ಲೂ ಒಂದು 5 ದಿವಸ ಟ್ರೀಟ್ಮೆಂಟ್ ಮಾತ್ರ ಆಗಿದ್ದು. ಈಗ ಇನ್ನೂ ಸಹ ಒಂದು ಸುಮಾರು 16 ದಿವಸ ಟ್ರೀಟ್ಮೆಂಟ್ ಇನ್ನೂ ಸಹ ಇದೆ ಮಗುಗೆ.
ನಾವೆಲ್ಲ ಒಂದು ಸಂಭ್ರಮ ಪಡುವಂತ ಒಂದು ನ್ಯೂಸ್ ಅನ್ನ ಕೊಟ್ಟಿದ್ದೀರಿ ಸರ್. ಇಲ್ಲಿ ಆದಿಪರ್ಯ ಪ್ರಾರ್ಥನೆಯ ನಂತರ ನಿಮ್ಮ ಮಗಳು ನಾಲಗೆನ ಹೊರಗೆ ಹಾಕ್ತಾ ಇದ್ರು, ಅದು ಒಳಗೆ ಹಾಕ್ತಾ ಇದ್ದಾರೆ. ಬಹಳಷ್ಟು ದೊಡ್ಡ ಬದಲಾವಣೆ ಅಂತ. ಅದು ಈಗ ಬ್ರಾಹ್ಮಿಗೆ ಎಷ್ಟು ವರ್ಷ ಹೇಳಿ? ಬ್ರಾಹ್ಮಿಗೆ ಈಗ 7 ವರ್ಷ ಆಗಿದೆ. ಅದು ನಮ್ಮ ಆಗಸ ಹೇಳಿದ ಹಾಗೆ ಅದೊಂದು ದೇವರ ಒಂದು ಪ್ರಭಾವನೆ ಆಗಿರ್ಬೋದು, ನಿಮ್ಮೆಲ್ಲರ ಆಶೀರ್ವಾದ ಇರ್ಬೋದು, ದೇವರ ಆಶೀರ್ವಾದ. ಅದೇ ರೀತಿ ಅವ್ರು ಪ್ರಾರ್ಥನೆ ಮಾಡಿಕೊಂಡು ದಿವಸನೇ ಮಿಳಿಗೆ ಆಗೋದ್ರೊಳಗೆ ಇಂಥ ಒಂದು ತಿರುವು ಬಂದಿದೆ. ಈಗ ಯಶವಂತ ಅವರೇ, ಈಗ ಬ್ರಾಹ್ಮಿ ಎಷ್ಟು ವರ್ಷದಿಂದ ನಾಲಗೆನ ಹಾಗೆ ಹೊರಗೆ ಹಾಕ್ತಾ ಇದ್ರು? ಅವಳು ಒಂದು 3 ವರ್ಷದಿಂದ ಹುಟ್ಟಿದ ನನ್ನ ಬುದ್ಧಿ ಹೇಗೆ ಅಂತ ಗೊತ್ತಾಯ್ತು. ಆ 3 ವರ್ಷದಿಂದ ಸುಮಾರು 7 ವರ್ಷ ತನಕ ಅದೇ ರೀತಿ ಇತ್ತು ಅವಳು ನಾಲಿಗೆ ಹೊರಗಡೆ. ಎಷ್ಟು ನಾವು ಒಂದು KPC